ಓಂ ಶಾಂತಿ. 1/9/2025 प्रातः मुरली बाप दादा मधुबन। मीठे बच्चे, तुम्हें इस पुरुषोत्तम संगम युग पर ही उत्तम से उत्तम पुरुष बनना है। सबसे उत्तम पुरुष है ये लक्ष्मी नारायण। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಉತ್ತಮರಲ್ಲಿ ಉತ್ತಮ ಪುರುಷರಾಗಬೇಕು, ಅಂದರೆ ಪುರುಷೋತ್ತಮರಾಗಬೇಕು. ಎಲ್ಲರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀ ನಾರಾಯಣ. ಪುರುಷ ಅಂದರೆ ಆತ್ಮ, ಎಲ್ಲರಿಗಿಂತ ಉತ್ತಮ ಆತ್ಮಗಳು ಅಂದರೆ लक्ष्मी नारायण। प्रश्न, तुम बच्चे बाप के साथ साथ कौन सा एक गुप्त कार्य कर रहे हो? ಪ್ರಶ್ನೆಯಾಗಿದೆ, ನೀವು ಮಕ್ಕಳು ಬಾಬೋರ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯವನ್ನ ಮಾಡ್ತಾ ಇದ್ದೀರಿ? उत्तर, आदि सनातन देवी देवता धर्म और देवी राजधानी की स्थापना तुम बाप के साथ गुप्त रूप से एक कार्य कर रहे हो। ಆದಿ ಸನಾತನ ದೇವಿ ದೇವತಾ ಧರ್ಮ ಹಾಗೂ ದೈವಿ ರಾಜಧಾನಿ ಸ್ಥಾಪನೆಯ ಕಾರ್ಯವನ್ನ ನೀವು ಬಾಬೋರ ಜೊತೆಯಾಗಿ ಗುಪ್ತ ರೂಪದಲ್ಲಿ ಈ ಕಾರ್ಯವನ್ನ ನೀವು ಮಾಡ್ತಾ ಇದ್ದೀರಿ। बाप बागवान है तो आकर कांटों के जंगल को फूलों का बगीचा बना रहे हैं। ಬಾಬೋರು ಈ ಹೂದೋಟದ ಮಾಲೀಕ, ಅವರೇ ಬಂದು ಈ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡ್ತಾ ಇದ್ದಾರೆ। उस बगीचे में कोई भी खौफनाक दुख देने वाली चीजें होती नहीं। ಆ ಹೂದೋಟದಲ್ಲಿ, ಹೂದೋಟ ಅಂದ್ರೆ ಸತ್ಯಯುಗ, ಮುಳ್ಳಿನ ಕಾಡು ಅಂದ್ರೆ ಕಲಿಯುಗ, ಈ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡ್ತಾ ಇದ್ದಾರೆ। ಆ ಹೂದೋಟದಲ್ಲಿ ಯಾವುದು ಆಪತ್ಭರಿತವಾದಂತಹ ದುಃಖ ಕೊಡುವಂತಹ ಯಾವುದೇ ಪ್ರಾಣಿ ಅಥವಾ ಇನ್ಯಾವುದೇ ದುಃಖ ಕೊಡುವಂಥದ್ದು ಯಾವುದು ವಸ್ತು ಪ್ರಾಣಿ ಯಾವುದು ಅಲ್ಲಿರೋದಿಲ್ಲ। ನೋಡಿ, ಕಲಿಯುಗದ ಕಾಡಲ್ಲಿ ಎಂಥ ಕ್ರೂರ ಮೃಗಗಳಿದೆ, ಅಲ್ಲಿ ಆ ಥರದ್ದು ಯಾವುದು ದುಃಖ ಕೊಡೋದು ಇರೋದಿಲ್ಲ, ಅದಕ್ಕೆ ಅದು ಹೂದೋಟ। गीत, आखिर वह दिन आया आज। ओम शांति। रूहानी बाप बैठ रूहानी बच्चों को समझाते हैं। समझाएंगे तो जरूर शरीर द्वारा। ಮುರಳಿಯಲ್ಲಿ ಹಾಡಾಗಿದೆ, ಕೊನೆಗೂ ಆ ದಿನ ಬಂತು। ಯಾವ ದಿನನ ನಾವು ಬಹಳ ಜನ್ಮಗಳಿಂದ ವರ್ಷಗಳಿಂದ ಕಾಯ್ತಾ ಇದ್ವೋ, ತಂದೆಯ ಮಿಲನದ ದಿನ ಕೊನೆಗೂ ಬಂತು। ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ। ತಿಳಿಸ್ಕೊಡ್ತಾರೆ ಅಂದ್ರೆ ಅವಶ್ಯಕವಾಗಿ ಶರೀರದ ಮೂಲಕ। ಆತ್ಮ ಶರೀರ ಇಲ್ಲದೆ ಯಾವುದೇ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ। रूहानी बाप को भी एक ही बार पुरुषोत्तम संगम युग पर शरीर लेना पड़ता है। ಆತ್ಮೀಯ ತಂದೆ, ಅಶರೀರಿ ತಂದೆನು ಕಲ್ಪಕ್ಕೆ ಒಮ್ಮೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶರೀರದ ಆಧಾರ ತಗೋಬೇಕಾಗುತ್ತೆ। ये संगम युग भी है, इनको पुरुषोत्तम युग भी कहेंगे, क्योंकि इस संगम युग के बाद फिर सतयुग आता है। ಇದು ಸಂಗಮ ಯುಗನೂ ಹೌದು, ಇದನ್ನ ಪುರುಷೋತ್ತಮ ಯುಗ ಅಂತನೂ ಕರೀಲಾಗುತ್ತೆ। ಯಾಕೆ ಅಂದ್ರೆ ಈ ಸಂಗಮ ಯುಗದ ನಂತರ ಸತ್ಯುಗ ಬರುತ್ತೆ। ಪುರುಷೋತ್ತಮರಾಗೋ ಯುಗ ಸಂಗಮ ಯುಗ, ಪುರುಷೋತ್ತಮರು ಇರೋ ಯುಗ सतयुग। सत्य को भी पुरुषोत्तम युग कहेंगे। बाप आकर स्थापना भी पुरुषोत्तम युग की करते हैं। सत्युग ಅಂದ್ರೆ ಪುರುಷೋತ್ತಮರಿರೋ ಯುಗ ಅದು। ಬಾಬೋರ್ ಬಂದು ಸ್ಥಾಪನೆನು ಪುರುಷೋತ್ತಮ ಯುಗದ್ದೇ ಮಾಡ್ತಾರೆ। ಬಾಬೋರ್ ಬರೋದು ಸಂಗಮ ಯುಗದಲ್ಲಿ। जरूर वह भी पुरुषोत्तम युग हुआ, यहाँ ही बच्चों को पुरुषोत्तम बनाते हैं। ಬಾಬೋರ್ ಬರೋದು ಸಂಗಮ ಯುಗದಲ್ಲಿ, ಅವಶ್ಯಕವಾಗಿ ಇದನ್ನು ಪುರುಷೋತ್ತಮ ಯುಗನೇ। ಇಲ್ಲಿ ಮಕ್ಕಳನ್ನು ಬಾಬೋರು ಪುರುಷೋತ್ತಮರನ್ನಾಗಿ ಮಾಡ್ತಾರೆ।
फिर तुम पुरुषोत्तम नई दुनिया में रहते हो. ಮತ್ತೆ ನೀವು ಸತ್ಯುಗ ಪುರುಷೋತ್ತಮ ಹೊಸ ಜಗತ್ತಲ್ಲಿ ಇರ್ತೀರಿ. ಪುರುಷೋತ್ತಮ ಅರ್ಥಾತ್ ಉತ್ತಮರಲ್ಲಿ ಉತ್ತಮ ಪುರುಷರು ಈ ರಾಧೆ ಕೃಷ್ಣ, ಶ್ರೀ ರಾಧೆ ಶ್ರೀ ಕೃಷ್ಣ ಅಥವಾ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರು. ये ज्ञान भी तुमको है और धर्म वाले भी मानेंगे बरोबर हेवन के मालिक है. ಈ ಜ್ಞಾನ ನೀವು ಮಕ್ಕಳಿಗೂ ಇದೆ, ಇದನ್ನ ಅನ್ಯ ಧರ್ಮದವರು ಒಪ್ಕೊಳ್ತಾರೆ. ಯಾಕೆಂದ್ರೆ ಹೆವೆನ್ ಎಲ್ಲರೂ ಒಪ್ಕೊಳ್ತಾರೆ. ಆ ಹೆವೆನ್ನಿಗೆ ಮಾಲೀಕರು ಶ್ರೀ ಲಕ್ಷ್ಮೀ ನಾರಾಯಣರು. ಭಾರತ್ ಕಿ ಬಡಿ ಭಾರಿ ಮಹಿಮಾ ಹೈ ಪರಂತು ಭಾರತವಾಸಿ ಖುದ್ ನಹಿ ಜಾನ್ತೆ ಹೈ. ಭಾರತದ್ದು ಬಹಳ ಅಪಾರವಾದ ಮಹಿಮೆ ಇದೆ, ಆದ್ರೆ ಅದನ್ನ ಭಾರತವಾಸಿಗಳೇ ತಿಳ್ಕೊಂಡಿಲ್ಲ. कहते भी है ना फलाना स्वर्गवासी हुआ परंतु स्वर्ग क्या चीज ये समझते नहीं. ಈಗ ಯಾರಾದ್ರೂ ಶರೀರ ಬಿಟ್ರೆ ಹೇಳ್ತಾರೆ, ಎಲ್ರು ಏನ್ ಹೇಳ್ತಾರೆ, ಸ್ವರ್ಗವಾಸಿಗಳಾದ್ರು ಇಂಥವ್ರು, ಸ್ವರ್ಗಸ್ಥರಾದ್ರು, ವೈಕುಂಠ ಸಮಾರಾಧನೆ ಎಲ್ಲ ಮಾಡ್ತಾರೆ. ಆದ್ರೆ ಸ್ವರ್ಗ ಎಂಥದ್ದು ಅದು ಯಾರಿಗೂ ಗೊತ್ತೇ ಇಲ್ಲ. आपे ही सिद्ध करते हैं स्वर्ग क्या है, इसका मतलब नरक में था ना. ಸ್ವಯಮೇ ಸಿದ್ಧ ಮಾಡ್ತಾರೆ ಸ್ವರ್ಗ ಅಂದ್ರೆ ಏನು ಅನ್ನೋದು. ಆದ್ರೆ ಅದರ ಅರ್ಥ ನರಕದಲ್ಲಿ ಇದ್ರು ಅಂತ ಆಯ್ತಲ್ಲ ಇಷ್ಟು ದಿನ. ಹೆವೆನ್ ತೋ ಜಬ್ ಬಾಪ್ ಸ್ಥಾಪನ್ ಕರೆ ವತೋ ನೈ ದುನಿಯಾ ಕೋ ಹಿ ಕಹಾ ಜಾತಾ ಹೈ. ಆದ್ರೆ ಹೆವೆನ್ ಸ್ವರ್ಗ ಯಾವಾಗ ಬರುತ್ತೆ, ಬಾಬೋರ್ ಬಂದು ಸ್ಥಾಪನೆ ಮಾಡ್ಬೇಕು, ಆವಾಗ ಅದು ಹೊಸ ಜಗತ್ತು ಅಂತ ಕರೆಸ್ಕೊಡುತ್ತೆ. ದೋ ಚೀಜೆ ಹೇನಾ ಸ್ವರ್ಗ और ನರಕ್. ಮನುಷ್ಯ ತೋ ಸ್ವರ್ಗಕ್ಕೋ ಲಾಖೋ ವರ್ಷ ಕಹ ದೇತೆ ಹೈ. ಎರಡಿದೆ, ಒಂದಿದೆ ಸ್ವರ್ಗ, ಇನ್ನೊಂದಿದೆ ನರಕ. ಸ್ವರ್ಗ ಹೊಸದು, ನರಕ ಅಂದ್ರೆ ಹಳೇದು. ಎರಡೆರಡಿಲ್ಲ. ಸ್ವರ್ಗ ಎಲ್ಲೋ ಬೇರೆ, ನರಕ ಎಲ್ಲೋ ಬೇರೆ ಇಲ್ಲ. ಬೇರೆ ಸಮಯದಲ್ಲಿ ಒಂದೇ ಸ್ಥಾನ. ಇದೇ ಸಾಕಾರ ಜಗತ್ತಲ್ಲಿ ಸ್ವರ್ಗ ಇತ್ತು, ಈಗ ನರಕ ಇದೆ. ಮನುಷ್ಯರು ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳ ಹಿಂದೆ ಇತ್ತು ಅಂತ ಹೇಳ್ತಾರೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಕಲ್ ಸ್ವರ್ಗ ತಾ ಇನೇ ಹಿ ರಾಜಾಯಿತಿ ಫಿರ್ ಬಾಪ್ ಸೆ ವರ್ಷ ಲೇ ರಹೆ. ಕಲ್ಪದ ಹಿಂದೆ ಬಾಬೋರ್ ಬಂದು ಸ್ವರ್ಗ ಸ್ಥಾಪನೆ ಮಾಡಿದ್ರು. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗ ಇಂದು ನಾಳೆ ಎರಡೇ ಶಬ್ದದಲ್ಲಿ, ಆಜ್ ಅವ್ರ ಕಲ್. ನಿನ್ನೆ ಸ್ವರ್ಗ ಇತ್ತು, ಇವರ ರಾಜ್ಯ ಇತ್ತು, ಮತ್ತೆ ಬಾಬೋರಿಂದ ಈಗ ಆಸ್ತಿ ತಗೊಳ್ತಾ ಇದ್ದೀರಿ. ಬಾಬಾ ಕೇತೆ ಹೇ ಮೀಟೆ ಲಾಡ್ಲೆ ಬಚ್ಚೆ ತುಮಾರಿ ಆತ್ಮ ಪತೀತ್ ಹೇ ಇಸಿಲಿಯೇ ಹೆಲ್ ಮೇ ಹಿ ಹೇ. ಬಾಬಾ ಹೇಳ್ತಾರೆ, ಮಧುರವಾದ ಮುದ್ದಾದ ಮಕ್ಕಳೇ, ನೀವು ಆತ್ಮ ಪತೀತ ಆಗಿದ್ದೀರಿ, ಆದ್ರಿಂದ ನರಕದಲ್ಲೇ ಇದ್ದೀರಿ. ಶರೀರ ಬಿಟ್ಟರು ಮತ್ತೆ ಮರುಜನ್ಮ ಈ ನರಕದಲ್ಲೇ ತಗೊಳ್ತೀರಿ. कहते भी है अभी कलयुग के 40,000 वर्ष बाकी है तो जरूर कलयुग वासी कहेंगे ना. ಇನ್ನು ಶಾಸ್ತ್ರವಾದಿಗಳೇನ್ ಹೇಳ್ತಾರೆ, ಕಲಿಯುಗ ಇನ್ನೂ 40,000 ವರ್ಷಗಳಿದೆ ಅಂತ. ಅವಶ್ಯಕವಾಗಿ ಎಲ್ರು ಕಲಿಯುಗ ವಾಸಿಗಳೇ ಇದ್ದಾರೆ ಅಂತ ಆಯ್ತಲ್ಲ. ಇದು ಹಳೆ ಜಗತ್ತು. ಮನುಷ್ಯ ಬಿಚಾರೆ ಘೋರ್ ಅಂಧಿಯಾರೆ ಮೇ ಹೇ, ಪಿಚಾಡಿ ಮೇ ಜಬ್ ಆಗ್ ಲಗೇಗಿ ಯೆ ಸಬ್ ಖತಮ್ ಹೋ ಜಾಯೆಂಗೆ. ಮನುಷ್ಯರಂತೂ ಘೋರ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಅಂತ್ಯದಲ್ಲಿ ಯಾವಾಗ ವಿನಾಶದ ಬೆಂಕಿ ಬೀಳುತ್ತೆ, ಆಗ ಎಲ್ಲವೂ ಭಸ್ಮ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ಏನೆಲ್ಲ ಕಣ್ಣಿಗೆ ಕಾಣುತ್ತೆ ದೇಹ ಸಹಿತ ಎಲ್ಲವೂ ಭಸ್ಮ ಆಗುತ್ತೆ. ತುಮಾರಿ ಪ್ರೀತ್ ಬುದ್ಧಿ ಹೇ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಜಿತನಾ ಪ್ರೀತ್ ಬುದ್ಧಿ ಹೋಗಿ ಉತನಾ ಊಂಚ್ ಬದ್ ಪಾಯಂಗೆ. ನಿಮ್ದೀಗ ಬಾಬೋರ ಜೊತೆಗೆ ಪ್ರೀತ್ ಬುದ್ಧಿ ಇದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ. ಪ್ರೀತ್ ಬುದ್ಧಿ ಎಲ್ಲರದು ಒಂದೇ ತರ ಇಲ್ಲ. ನಂಬರ್ವಾರ್ ಪುರುಷಾರ್ಥ ಅನುಸಾರ. ನಿಮ್ದೆಷ್ಟು ಪ್ರೀತ್ ಬುದ್ಧಿ ಇರುತ್ತೋ ಅಷ್ಟು ನೀವು ಉನ್ನತವಾದ ಪದವಿಯನ್ನ ಪಡ್ಕೊಳ್ತೀರಿ. ಸವೇರೆ ಉಟ್ಕರ್ ಬಹುತ್ ಪ್ಯಾರ್ ಸೆ ಬಾಪ್ ಕೋ ಯಾದ್ ಕರ್ನಾ ಹೈ. ಬಲ್ ಪ್ರೇಮ್ ಕೆ ಆಂಸೂ ಭಿ ಆಯೆ ಕ್ಯೋಂಕಿ ಬಹುತ್ ಸಮಯ ಕೆ ಬಾದ್ ಬಾಪ್ ಆಕರ್ ಮಿಲೆ ಹೈ. ಬೆಳಗ್ಗೆ ಬೆಳಗ್ಗೆ ಅಮೃತ್ ವೇಳೆ ಎದ್ದು ಬಹಳ ಪ್ರೀತಿಯಿಂದ ಬಾಬೋರನ್ನ ನೆನಪು ಮಾಡಿ. ಬಾಬಾ ಹೇಳ್ತಾರೆ, ಆ ನೆನಪಲ್ಲಿ ಆ ಪ್ರೇಮದಲ್ಲಿ ಪ್ರೇಮ ಬಾಷ್ಪನೇ ಬರಬೇಕು. ಯಾಕೆಂದ್ರೆ ಬಹಳ ಸಮಯದ ನಂತರ ಬಾಬೋರ್ ಬಂದು ಸಿಕ್ಕಿದರೆ.
बाबा आप आकर हमको दुख से छुड़ाते हो, हम विषय सागर में गोते खाते कितना दुखी होते आए हैं. ಬಾಬೋರ್ ಜೊತೆ ಮಾತಾಡಿ ಸಂಭಾಷಣೆ ಮಾಡಿ, ಬಾಬಾ ನೀವು ಬಂದು ನಮ್ಮನ್ನ ಎಲ್ಲಾ ದುಃಖದಿಂದ ಬಿಡಿಸಿದಿರಿ. ನಾವು ಮೊದಲು ವಿಕಾರದ ವಿಷದ ಸಾಗರದಲ್ಲಿ ಮುಳುಗಿ ಮುಳುಗಿ ಹೋಗ್ತಾ ಇದ್ವಿ, ಎಷ್ಟೊಂದು ದುಃಖಿಗಳಾಗಿದ್ವಿ. ಇದಂತೂ ರೌರವ ನರಕ. ಈಗ ನೀವು ಬಾಬಾ ಬಂದಿದ್ದೀರಿ, ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಬಾಬೋರ್ ಜೊತೆ ಈ ತರ ಸಂಭಾಷಣೆ ಮಾಡಿ. ಮೂಲ ವತನ್ ಕ್ಯಾ ಹೇ ವ ಬಿ ಆಕರ್ ಬತಾಯಾ ಹೇ. ಬಾಬೋರ್ ಎಲ್ಲ ಲೋಕದ ಬಗ್ಗೆನೂ ಜ್ಞಾನ ಕೊಟ್ಟಿದ್ದಾರೆ. ಮೂಲ ಲೋಕ, ಮೂಲ ವತನದ ಬಗ್ಗೆನೂ ಬಾಬಾ ನೀವು ತಿಳಿಸ್ಕೊಟ್ಟಿದ್ದೀರಿ. ಪಹಲೆ ತುಮ್ ನಹಿ ಜಾನ್ತೆ ಥೆ, ಇಸ್ಕೋ ಕೇತೆ ಹಿ ಹೇ ಕಾಂಟೋಂ ಕಾ ಜಂಗಲ್. ಬಾಬಾ ಹೇಳ್ತಾರೆ ಇದೆಲ್ಲ ನಿಮಗೂ ಮೊದಲು ಗೊತ್ತಿರ್ಲಿಲ್ಲ. ಬಾಬೋರ್ ತಿಳಿಸೋವರೆಗೂ ಏನೋ ಗೊತ್ತಿರ್ಲಿಲ್ಲ. ಈ ಕಲಿಯುಗ ಮುಳ್ಳಿನ ಕಾಡಿದು. ಸ್ವರ್ಗಕ್ಕೆ ಹೇಳಲಾಗುತ್ತೆ ಗಾರ್ಡನ್ ಆಫ್ ಅಲ್ಲಾಹ್, ಫೂಲೋಂಕ ಬಗೀಚ, ಅಲ್ಲನ ಹೂದೋಟ. ಯಾವುದು ಸತ್ಯುಗಕ್ಕೆ ಹೇಳಲಾಗುತ್ತೆ. ಬಾಬೋರಿಗೆ ಈ ಹೂದೋಟದ ಮಾಲೀಕ ಅಂದ್ರೆ ಈ ಹೂದೋಟವನ್ನ ಸ್ಥಾಪನೆ ಮಾಡಿದವರು. ತುಮ್ಕೋ ಫೂಲ್ ಸೆ ಫಿರ್ ಕಾಂಟಾ ಕೋನ್ ಬನಾತೆ ಹೇ. ನಾನ್ ನಿಮ್ಮನ್ನ ಹೂಗಳನ್ನಾಗಿ ಮಾಡಿ, ಹೂದೋಟ ಮಾಡಿ, ಅದಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ. ಆಮೇಲೆ ಆ ಹೂವಿಂದ ಮುಳ್ಳನ್ನಾಗಿ ಯಾರು ಮಾಡಿದ್ರು ನಿಮ್ಮನ್ನ? ರಾವಣ. ವಿಕಾರಗಳು. तुम बच्चे समझते हो भारत फूलों का बगीचा था, अब जंगल है. जंगल में जानवर बिच्छू आदि रहते हैं. सतयुग में कोई खौफनाक जानवर आदि होते नहीं है. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಭಾರತ ಹೂದೋಟ ಇತ್ತು, ಈಗ ಅದೇ ಹೂದೋಟ ಏನಾಗಿದೆ? ಮುಳ್ಳಿನ ಕಾಡಾಗಿದೆ. ಕಾಡಂದ್ರೆ ಕಾಡಲ್ಲಿ ಎಲ್ಲ ಕ್ರೂರ ಮೃಗಗಳು, ಪ್ರಾಣಿಗಳು ಎಲ್ಲ ಇರುತ್ತಲ್ಲ, ಹಾವು, ಚೇಳು, ಚಿರತೆ ಎಲ್ಲ ದುಃಖ ಕೊಡೋದು. ಸತ್ಯಯುಗದಲ್ಲಿ ಈ ತರ ಭಯಾನಕವಾದ ಅಪಾಯಕಾರಿಯಾದ ಪ್ರಾಣಿಗಳು ಯಾವುದು ಇರೋದಿಲ್ಲ. ಶಾಸ್ತ್ರೋं में तो बहुत बातें लिख दी है. कृष्ण को सर्प ने डसा ये हुआ. श्री कृष्ण को फिर द्वापर में ले गए हैं. ಬಾಬಾ ಹೇಳೋದು ಶಾಸ್ತ್ರಗಳಲ್ಲಿ ಏನೆಲ್ಲ ಕಥೆಗಳನ್ನ, ಕಟ್ಟು ಕಥೆಗಳನ್ನ, ಅಸತ್ಯ ಕಥೆಗಳನ್ನ ಬರೆದಿಟ್ಬಿಟ್ಟಿದ್ದಾರೆ. ಶ್ರೀಕೃಷ್ಣನಿಗೆ ಕಾಳಿಂಗ ಸರ್ಪ ಕಚ್ಚಿತು, ಅದಕ್ಕೆ ಶ್ಯಾಮವರ್ಣ. ಆಮೇಲೆ ಆ ಕೃಷ್ಣ ಇರೋದು ಸತ್ಯುಗದ ಮೊದಲ ರಾಜ್ಕುಮಾರ, ತಗೊಂಬಂದು ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ಬಾಪ್ನೆ ಸಮಜಾಯ ಭಕ್ತಿ ಬಿಲ್ಕುಲ್ ಅಲಗ್ ಚೀಸ್ ಹೇ, ಜ್ಞಾನ್ ಸಾಗರ್ ಏಕ್ ಹಿ ಬಾಪ್ ಹೇ. ಬಾಬೋರು ತಿಳಿಸ್ಕೊಟ್ಟಿದ್ದಾರೆ, ಭಕ್ತಿನೇ ಬೇರೆ, ಜ್ಞಾನ ಸಾಗರ ಕೊಡೋ ಜ್ಞಾನನೇ ಬೇರೆ. ಜ್ಞಾನ ಸಾಗರ ಒಬ್ಬರೇ ತಂದೆ. असने की ब्रह्मा विष्णु शंकर ज्ञान के सागर है, नहीं. पतित पावन एक ही ज्ञान सागर को कहेंगे. ಹಂಗಲ್ಲ, ಬ್ರಹ್ಮ ವಿಷ್ಣು ಶಂಕರರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ? ಇಲ್ಲ. ಪತೀತ ಪಾವನ ಒಬ್ರೇ ಜ್ಞಾನ ಸಾಗರ. ಬಾಬೋರೊಬ್ರಿಗೆ ಇದೆಲ್ಲ ಮಹಿಮೆ. ಜ್ಞಾನ ಸಾಗರ, ಪತೀತ ಪಾವನ ಅನ್ನೋದು. ಜ್ಞಾನ ಸೆ ಹಿ ಮನುಷ್ಯ ಕಿ ಸದ್ಗತಿ ಹೋತಿ ಹೇ. ಭಕ್ತಿಯಿಂದ ದುರ್ಗತಿಗೆ ಬರ್ತೀವಿ, ಜ್ಞಾನದಿಂದ ಮಾತ್ರ ಸದ್ಗತಿ ಸಿಗುತ್ತೆ. सदगति की स्थान में दो मुक्ति और जीवन मुक्ति धाम. अभी तुम बच्चे जानते हो ये राजधानी स्थापन हो रही है, परंतु गुप्त. ಸದ್ಗತಿಯ ಸ್ಥಾನ ಎರಡಿದೆ, ಗತಿ, ಸದ್ಗತಿ. ಸದ್ಗತಿಯಲ್ಲಿ ಎರಡು ಇದೆ, ಸದ್ಗತಿ. ಮುಕ್ತಿಧಾಮ ಅಂದ್ರೆ ಗತಿ, ಜೀವನ್ ಮುಕ್ತಿಧಾಮ ಅಂದ್ರೆ ಸದ್ಗತಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ದೈವಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಆದ್ರೆ ಗುಪ್ತವಾಗಿ ಆಗ್ತಾ ಇದೆ. ಬಾಬೋರ್ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. तो अब अपने अपने मनुष्य चोले में आते हैं. बाप को अपना चोला तो है नहीं, इसलिए इनको निराकार गॉड ಫಾದರ್ ಕಹಾ ಜಾತಾ ಹೇ. ಎಲ್ಲ ಆತ್ಮಗಳಿಗೂ ನಿಮ್ಮ ನಿಮ್ಮದೇ ಆದ ಮನುಷ್ಯ ಶರೀರ, ಈ ವಸ್ತ್ರ, ಡ್ರೆಸ್ ಸಿಗುತ್ತೆ. ಬಾಬೋರಿಗೆ ತನ್ನ ಡ್ರೆಸ್ ಇಲ್ಲ, ಅಂದ್ರೆ ತನ್ನ ಶರೀರ ಇಲ್ಲ. ಅವರಿಗೆ ನಿರಾಕಾರ ಗಾಡ್ ಫಾದರ್, ನಿರಾಕಾರ ಶಿವ ಅಂತ ಕರೀಲಾಗತ್ತೆ. ಶಿವ ಬಾಬೋರನ್ನ ಬಿಟ್ಟು ಉಳಿದವರು ಎಲ್ಲರೂ ಸಾಕಾರಿಗಳು.
इनको कहा जाता इनकॉर्पोरियल गॉडफादर, इनकॉर्पोरियल आत्माओं का। तुम आत्माएं भी वहां रहते हो ना। ಶಿವ ಬಾಬಾವರು ಅಂದ್ರೆ ಯಾರು? ಯಾರು? ನಿರಾಕಾರ ಶಿವ ತಂದೆ, ನಿರಾಕಾರಿ ಆತ್ಮಗಳಿಗೆ ತಂದೆ ಅವರು. ನೀವು ಆತ್ಮಗಳು ಅಲ್ಲಿಯ ನಿವಾಸಿಗಳು, ನಿರಾಕಾರಿ ವತನದ ವಾಸಿಗಳು. ಬಾಬೋರು ಅಲ್ಲಿಯ ನಿವಾಸಿನೇ. परंतु हे गुप्त, बाप ही आकर आदि सनातन देवी देवता धर्म की स्थापना करते हैं. ಬಾಬೋರು ಗುಪ್ತವಾಗಿದ್ದರೆ ಬಾಬೋರ ಕಾರ್ಯನೂ ಗುಪ್ತವಾಗಿ ನಡೀತಾ ಇದೆ. ಬಾಬೋರ್ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮೂಲ ವತನದಲ್ಲಿ ಅಂದ್ರೆ ಪರಂಧಾಮದಲ್ಲಿ ಯಾವುದೇ ಪ್ರಕಾರದ ದುಃಖ ಇರೋದಿಲ್ಲ. ಬಾಬಾ ಹೇಳ್ತಾರೆ, ತುಮಾರಾ ಕಲ್ಯಾಣ್ ಹೇ ಹಿ ಏಕ್ ಬಾತ್ ಮೇ ಬಾಪ್ ಕೋ ಯಾದ್ ಕರೋ ಮನ್ ಮನಾಭವ್. ನಿಮ್ಮ ಕಲ್ಯಾಣ ಇದೆ ಅಂದ್ರೆ ಒಂದೇ ಮಾತಲ್ಲಿದೆ, ಬಾಬೋರ್ ನೆನಪು ಮಾಡಿ, ಮನ್ ಮನಾಭವ. ಬಸ್ ಬಾಪ್ ಕಾ ಬಚ್ಚಾ ಬನಾ, ಬಚ್ಚೆ ಕೋ ವರ್ಸಾ ಅಂಡರ್ಸ್ಟುಡ್ ಹೇ ನಾ. ಅಲಫ್ ಕೋ ಯಾದ್ ಕಿಯಾ ತೋ ವರ್ಸಾ ಜರೂರ್ ಹೇ. ಬಾಬೋರ್ ನೆನ್ಪು ಮಾಡಿದ್ದಾದ್ರೆ ಆಸ್ತಿ ಮಕ್ಕಳದ್ದೇನೆ. ತಂದೆ ಅಂದ್ರೇನೆ ಅರ್ಥ ಆಸ್ತಿ. ತಂದೆ ನೆನಪು ಮಾಡೋದು ಅಂದ್ರೆ ಆಸ್ತಿ ಅವಶ್ಯಕವಾಗಿ ಸಿಗುತ್ತೆ. ಯಾವ ಆಸ್ತಿ? ಸತ್ಯುಗಿ ಹೊಸ ಜಗತ್ತಿನ ಆಸ್ತಿ. ಇದು ಪತಿತ ಜಗತ್ತು. ವಿನಾಶ್ ಬಿ ಜರೂರ್ ಹೋನಾ ಹಿ, ಇದರ ವಿನಾಶನು ನಿಶ್ಚಿತವಾಗಿ ಆಗ್ಲೇಬೇಕು. ಅಮರ್ಪುರಿ ಮೇ ಜಾನಾ ಹಿ ಹೇ ಅಮರ್ನಾಥ್, ತುಮ್ ಪಾರ್ವತಿಯೋ ಕೋ ಅಮರ್ ಕಥಾ ಸುನಾ ರಹೇ ಹೇ. ನಾವು ಅಮರಪುರಿಗೆ ಹೋಗ್ಬೇಕು. ಅಮರನಾಥ ತಂದೆ ಕುತ್ಕೊಂಡು ನಾವು ಪಾರ್ವತಿಯರಿಗೆ ಅಮರ ಕಥೆ ಹೇಳ್ತಿದ್ದಾರೆ. ಅಮರನಾಥ ಶ್ರೀ ಬಾಬೋರು, ನಾವೆಲ್ಲ ಆತ್ಮಗಳು ಪಾರ್ವತಿಯರು. ಬಾಬೋರು ಕುತ್ಕೊಂಡು ಪ್ರತಿದಿನನೂ ನಮ್ಗೆ ಕತೆ ಹೇಳ್ತಾರೆ, ಅಮರ ಕತೆ. ಯಾರಿ ಕತೆ ಕೇಳ್ತಾರೆ ಚೆನ್ನಾಗಿ? ಬಾಬಾ ಹೇಳ್ತಾರೆ, ಅವರು ಅಮರಪುರಿಗೆ ಮಾಲೀಕರಾಗ್ತೀರಿ. ತೀರತ್ ಪರ್ ಕಿತನಾ ಮನುಷ್ಯ ಜಾತೆ, ಅಮರ್ನಾಥ್ ಪರ್ ಕಿತನಾ ಜಾತೆ ಹೇ. ನೋಡಿ, ತೀರ್ಥಯಾತ್ರೆಗೆಲ್ಲ ಮನುಷ್ಯರು ಎಷ್ಟೊಂದು ಜನ ಹೋಗ್ತಾರೆ, ಅದು ಅಮರನಾಥ್ ಯಾತ್ರೆಗೂ ಹೋಗ್ತಾರೆ. ವಹಾ ಹೇ ಕುಚ್ ಬಿ ನಹಿ, ಸಬ್ ಹೇ ಟಗಿ. ನಾವೇ ಹೇಳ್ತಾರೆ ಅಲ್ಲಿ ಏನೂ ಇಲ್ಲ, ಬರೀ ಮೋಸ. ಯಾಕೆಂದ್ರೆ ಇದೆಲ್ಲ ಅನುಭವ ಪ್ರಾಕ್ಟಿಕಲ್ ಬ್ರಹ್ಮ ಬಾಬೋರ್ದು. ಅಲ್ಲೇನು ಹೇಳ್ತಾರೆ, ಅಮರನಾಥದಲ್ಲಿ ತಾನೇ ಶಿವಲಿಂಗ ಮಂಜುಯಿಂದ ತಯಾರಾಗುತ್ತೆ ಅಂತ ಹೇಳಿ. ವಾಸ್ತವಿಕವಾಗಿ ಬಾಬೋರು ಆ ಪೂಜಾರಿನ ಕೇಳ್ತಿದ್ರಂತೆ, ಈ ಸತ್ಯ ಹೇಳಿ, ಇದನ್ನ ನೀವೇ ಮಾಡೋದ ಅಥವಾ ಸ್ವಯಂ ಉದ್ಭವ ಆಗುತ್ತಾ ಅಂತ ಹೇಳಿ. ಪೂಜಾರಿ ಸತ್ಯ ಹೇಳ್ತಿದೆ, ಇಲ್ಲ ನಾವು ಮಾಡಿ ಈ ಶೇಪ್ ಮಾಡಿ ಇಡೋದು ಅಂತ ಹೇಳಿ. ಅಲ್ಲಿ ಪಾಪ ಮನುಷ್ಯರು ಏನೋ ಉದ್ಭವ ಆಗ್ಬಿಡುತ್ತೆ ಹಂಗೆ ಅಂತ ಹೇಳಿ ಹೋಗ್ತಾರೆ. ಸಬ್ ಹೇಟಗಿ, ಎಲ್ಲ ಮೋಸ. सच की रत्ती भी नहीं, गाया भी जाता झूठी काया झूठी माया. इसके भी अर्थ होना चाहिए ना. ಸತ್ಯದ ಅಂಶನೂ ಇಲ್ಲ, ಒಂದು ಚಿಟಿಕೆಯಷ್ಟು ಸತ್ಯ ಇಲ್ಲ. ಗಾಯನ ಇದೆ, ಅಸತ್ಯವಾದ ಕಾಯ, ಶರೀರನೂ ಅಸತ್ಯ. ಮಾಯೆ, ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಏನೆಲ್ಲ ಶೋ ಇದೆ ಮಾಯೆ, ಇದೆಲ್ಲವೂ ಅಸತ್ಯ. ಇಡೀ ಜಗತ್ತೇ ಜೂಟ ಸಂಸಾರ. ನಾವೇ ಹೇಳ್ತೀರಿ ಇದೆಲ್ಲದಕ್ಕೂ ಅರ್ಥ ಬೇಕಲ್ಲ. ಯಹಾ ಹೇ ಹಿ ಜೂಟ್. ಜೂಟ್ ಅಂದ್ರೆ ಅಸತ್ಯ, ಅಸತ್ಯ ಅಂದ್ರೆ ನಶ್ವರ. ये भी ज्ञान की बात है, ऐसा नहीं कि ग्लास को ग्लास कहना झूठ है. ಇದೆಲ್ಲ ಜ್ಞಾನದ ಮಾತುಗಳು. ಬಾಬಾ ಹೇಳ್ತಾರೆ ಏನಿದೆ ಅದನ್ನ ಹಂಗೆ ಹೇಳೋದಕ್ಕೆ ಏನಿದೆ, ಅದು ಸುಳ್ಳಲ್ಲ. ಈ ಗ್ಲಾಸ್ ಅನ್ನ ಗ್ಲಾಸ್ ಅಂತಾನೆ ಹೇಳ್ಬೇಕಾಗತ್ತೆ. ಬಾಕಿ ಬಾಪ್ ಕೆ ಬಾರೆ ಮೇ ಜೋ ಕುಚ್ ಬೋಲ್ತೆ ವೋ झूठ बोलते हैं, सच बोलने वाला एक ही बाप है. ಬಾಕಿ ಬಾಬೋರ್ ಬಗ್ಗೆ, ಜಗತ್ತಿನ ಬಗ್ಗೆ, ಜನ್ಮಗಳ ಬಗ್ಗೆ ಇದೆಲ್ಲ ಅಸತ್ಯನೇ ಹೇಳ್ತಾರೆ. ಏನೆಲ್ಲ ಹೇಳ್ತಾರೆ ಮನುಷ್ಯರು, ಅಸತ್ಯವನ್ನೇ ಹೇಳ್ತಾರೆ. ಸತ್ಯ ಹೇಳೋರು ಒಬ್ಬರೇ ತಂದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ಬಂದು ಸತ್ಯ 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 ನಾರಾಯಣನ ಕತೆ ಹೇಳ್ತಾ ಇದ್ದಾರೆ. ಇದು ಅಮರ ಕಥೆನೂ ಹೌದು, ಸತ್ಯ ನಾರಾಯಣನ ಕಥೆನೂ ಹೌದು. ಜೂಟೆ ಹೀರೆ ಮೋತಿ ಬಿ ಹೋತೇನಾ, ಆಜ್ಕಲ್ ಜೂಟ್ ಕಾ ಬಹುತ್ ಶೋ ಹೇ. ನೋಡಿ, ಎಲ್ಲ ಸತ್ಯವಾಗಿರೋದು ಇದೆ ಅಂದ್ರೆ, ಒರಿಜಿನಲ್ ಇದೆ ಅಂದ್ರೆ ಅದರ ಆಪೋಸಿಟ್ ಆಗಿ ಡೂಪ್ಲಿಕೇಟು ಇದೆ. ಮುತ್ತು ರತ್ನ ವಜ್ರ ಎಲ್ಲ ನೋಡಿ ರಿಯಲ್ಲಿಗಿಂತ ಚೆನ್ನಾಗಿ ಹೊಳಪಾಗಿರೋದಿದೆ.
ಯಾಕೆ ಅಂದ್ರೆ ಕಲಿಯುಗ ಅಂದ್ರೆ ಅಸತ್ಯದ್ದು ತುಂಬಾ ಶೋ ಇದೆ. ಉನ್ಕಿ ಚಮಕ್ ಐಸೆ ಹೋತಿ ಹೇ ಸಚ್ಚೆ ಸೆ ಬಿ ಅಚ್ಚೆ. ಇದೆಲ್ಲ ಡೂಪ್ಲಿಕೇಟ್ ಎಷ್ಟು ಹೊಳಪಾಗಿರುತ್ತೆ ಅಂದ್ರೆ ನಿಜವಾಗಿರೋದಕ್ಕಿಂತನೂ ಡೂಪ್ಲಿಕೇಟೇ ಹೊಳಪಾಗಿ ಕಾಣಿಸುತ್ತೆ. ಸತ್ಯಕ್ಕಿಂತನೂ ಅಸತ್ಯದ ಹೊಳಪು ಜಾಸ್ತಿ. ये झूठे पत्थर पहले नहीं थे पिछाड़ी में विलायत से आए हैं. ಎಲ್ಲ ಒರಿಜಿನಲ್ ಇತ್ತು ನಮ್ಮ ದೇಶದಲ್ಲಿ, ಡೂಪ್ಲಿಕೇಟ್ ಯಾವುದು ಇರಲಿಲ್ಲ. ಆಮೇಲೆಲ್ಲ ವಿದೇಶಗಳಿಂದ ಎಲ್ಲ ಡೂಪ್ಲಿಕೇಟು ಬಂತು. झूठे सच्चे साथ मिला देते पता नहीं पड़ता है. ಒರಿಜಿನಲ್ಲು ಡೂಪ್ಲಿಕೇಟು ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ವಾಸ್ತವಿಕವಾಗಿ ಸಾಮಾನ್ಯವಾಗಿರೋ ಜನರಿಗೆ ಅದರ ಅಂತರನೇ ಗೊತ್ತಾಗಲ್ಲ. फिर ऐसी चीजें भी निकली जिससे परखते मोती भी ऐसे झूठे निकले जो जरा भी पता नहीं पड़ सकता है. ಅದ್ರ ಜೊತೆಗೆ ಸುಳ್ಳು ಸತ್ಯ ಎರಡನ್ನೂ ಕಂಡುಹಿಡಿಯುವಂತಹ ಸಾಧನಗಳು ಬಂತು, ಪರಿಶೀಲನೆ ಮಾಡೋ ಸಾಧನಗಳು ಬಂತು. ಬಾಬೆ ಹೇಳ್ತಾರೆ ಮುತ್ತುಗಳನ್ನು ಈ ತರ ಅಸತ್ಯವಾಗಿರೋದು ಬಂದ್ಬಿಟ್ಟಿದೆ, ಗೊತ್ತೇ ಆಗಲ್ಲ ರಿಯಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಆ ತರ ಎಲ್ಲ ಬಂದಿದೆ. अभी तुम बच्चों को कोई संशय नहीं रहता, संशय वाले फिर आते ही नहीं. ನೀವು ಮಕ್ಕಳಿಗೆ ಸಂಶಯ ಇಲ್ಲ, ಅದರಿಂದ ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ ಸಂಶಯ ಇರೋರು ಬರೋದೇ ಇಲ್ಲ. ನಿಶ್ಚಯ ಇದ್ರೆ ಮಾತ್ರ ಇಲ್ಲಿ ಬರಕ್ ಸಾಧ್ಯ, ಸಂಶಯ ಇದ್ರೆ ಇಲ್ಲಿ ಬರಕ್ಕಾಗಲ್ಲ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಬರ್ತಾರೆ. ಬಾಬಾ ಕೇತೆ ಬಡಿ ದುಕಾನ್ ನಿಕಾಲೋ ಏಕ್ ಹಿ ತುಮಾರಾ ಸಚ್ಚಾ ದುಕಾನ್ ಹೇ. ಬಾಬಾ ಹೇಳೋದು ದೊಡ್ಡ ದೊಡ್ಡ ಅಂಗಡಿಗಳನ್ನ ತೆಗಿರಿ, ಅಂದ್ರೆ ದೊಡ್ಡ ದೊಡ್ಡ ಸೆಂಟರ್ಸ್ ಅನ್ನ ತೆಗಿರಿ. ಇದು ಒಂದೇ ಅಂಗಡಿ ಸತ್ಯವಾದ ಅಂಗಡಿ. ಈ ಜಗತ್ತಲ್ಲಿ ಸತ್ಯವಾಗಿರೋ ಅಂಗಡಿ ಅಂದ್ರೆ ಬಾಬೋರ್ ಅಂಗಡಿ ಮಾತ್ರ. तुम सच्ची दुकान खोलते हो, बड़े बड़े सन्यासियों के बड़े बड़े दुकान होते, जहां बड़े बड़े मनुष्य जाते, तुम भी बड़े बड़े सेंटर खोलो. ಬಾಬಾ ಹೇಳ್ತಾರೆ ನೀವು ಸತ್ಯವಾದ ಅಂಗಡಿ ತೆಗಿತೀರಿ. ಬಾಬೋರ್ ಮನೆನೇ ಬಾಬೋರ್ ಅಂಗಡಿ ಅಂತ ಹೇಳೋದು. ಎಲ್ಲಿ ಸತ್ಯದ ಜ್ಞಾನ ರತ್ನಗಳ ವ್ಯಾಪಾರ ಆಗುತ್ತೆ. ಬಾಬಾ ಹೇಳ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು ಅಂದ್ರೆ ಇವತ್ ನೋಡಿ ಸನ್ಯಾಸಿಗಳು ದೊಡ್ಡ ದೊಡ್ಡ ಅಂಗಡಿ ತೆಕ್ಕೊಂಡು ಕೂತಿದ್ದಾರೆ, ದೊಡ್ಡ ದೊಡ್ಡ ಮಠ ಮಂದಿರಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಹೋಗ್ತಾರಲ್ಲಿ. ಬಾಬಾ ಹೇಳ್ತಾರೆ ನೀವು ದೊಡ್ಡ ದೊಡ್ಡ ಸೆಂಟರ್ ತೆಗಿರಿ. ಭಕ್ತಿ ಮಾರ್ಗದ ಸಾಮಗ್ರಿಗಳು ಬಿಲ್ಕುಲ್ ಬೇರೆ. ऐसा नहीं कहेंगे भक्ति शुरू से ही चली आई, नहीं ज्ञान से होती सद्गति अर्थात दिन. ಹಂಗಲ್ಲ ಭಕ್ತಿ ಶುರು ಮೊದಲಿಂದನೇ ಆಗ್ಬಿಟ್ಟಿದೆ ಅಂತಲ್ಲ, ಜ್ಞಾನದಿಂದ ಸದ್ಗತಿ, ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿ, ಭಕ್ತಿಯಿಂದ ದುರ್ಗತಿ. ವಹಾ ಸಂಪೂರ್ಣ ನಿರ್ವಿಕಾರಿ ವಿಶ್ವಕ್ಕೆ ಮಾಲೀಕ್. ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ದೇವತೆಗಳು ವಿಶ್ವಕ್ಕೆ ಮಾಲೀಕರಿದ್ರು. ಅಲ್ಲಿ ಮನುಷ್ಯರಿಗೆ ಗೊತ್ತಿಲ್ಲ, ಈ ಲಕ್ಷ್ಮೀನಾರಾಯಣರೇ ವಿಶ್ವಕ್ಕೆ ಮಾಲೀಕರಿದ್ರು. ಸೂರ್ಯವಂಶಿ ಮತ್ತೆ ಚಂದ್ರವಂಶಿ ಅವ್ರ ಕೊಯ್ ಧರ್ಮ ಹೋತಾ ನಹಿ. ಆ ಎರಡೂ ಯುಗದಲ್ಲಿ ಅನ್ಯ ಯಾವ ಧರ್ಮಗಳು ಇರೋದಿಲ್ಲ. ಬಚ್ಚೋನೆ ಗೀತ್ ಬಿ ಸುನಾ ತುಮ್ ಸಮಜ್ತೆ ಹೋ ಆಖಿರ್ ವಹ ದಿನ್ ಆಯಾ ಆಜ್ ಸಂಗಮ್ ಕಾ ಜೋ ಹಮ್ ಆಕರ್ ಅಪ್ನೆ ಬೇಹದ್ ಕೆ ಬಾಪ್ ಸೆ ಮಿಲೆ ಹೇ. ಮಕ್ಕಳು ಇವತ್ ಮುರಳಿಯಲ್ಲಿ ಹಾಡು ಕೇಳಿದ್ರಲ್ಲ, ಏನ್ ಹಾಡು ಕೇಳಿದ್ವಿ? ಆಕಿರ್ ಆಯಾ ಓ ದಿನ್. ಕೌನ್ಸಾ ದಿನ ಆಯಾ? ಬಾಬಾ ಹೇಳೋದು ಸಂಗಮ ಯುಗ ಬಂತು ಕೊನೆಗೂ. ಎಲ್ಲಿ ತಂದೆ ಮಕ್ಕಳ ಬೇಹದ್ದಿನ ತಂದೆ ಮಕ್ಕಳ ಮಿಲನದ ದಿನ ಬಂತು. ಬೇಹದ್ದಿನ ಆಸ್ತಿ ಪಡ್ಕೊಳಕ್ಕೆ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು. ಸತ್ಯುಗ್ ಮೇ ತೋ ಐಸಾ ನಹಿ ಕಹೆಂಗೆ ಆಖಿರ್ ವಹ ದಿನ್ ಆಯಾ ಆಜ್. ಸತ್ಯಯುಗದಲ್ಲಿ ಈ ತರ ಎಲ್ಲ ಹೇಳಲ್ಲ, ಕೊನೆಗೂ ಆ ದಿನ ಬಂತು. ಈ ಹಾಡು ಸತ್ಯಯುಗದಲ್ಲೆಲ್ಲ ಇರಲ್ಲ. ಓ ಲೋಗ್ ಸಮಜ್ತೆ ಬಹುತ್ ಅನಾಜ್ ಹೋಗಾ ಯೇ ಹೋಗಾ, ಸಮಜ್ತೆ ಸ್ವರ್ಗ ಕಿ ಸ್ಥಾಪನಾ ಹಮ್ ಕರ್ತೆ ಹೇ, ಸಮಜ್ತೆ ಹೇ ಸ್ಟೂಡೆಂಟ್ ಕಾ ನಯಾ ಬ್ಲಡ್ ಹೇ, ये बहुत मदद करेंगे, इसीलिए गवर्नमेंट बहुत मेहनत करती उनों पर. ಈಗ ಸರ್ಕಾರ ಏನ್ ತಿಳ್ಕೊಂಡಿದೆ, ಕೌರವ ಗೌರ್ಮೆಂಟ್ ಏನ್ ತಿಳ್ಕೊಂಡಿದೆ? ಇಷ್ಟು ವರ್ಷದಲ್ಲಿ ನಾವು ಇಷ್ಟು ದವಸ ಧಾನ್ಯಗಳನ್ನ ಮಾಡ್ತೀವಿ, ಇಷ್ಟು ವರ್ಷಕ್ಕೆ ಈ ಕಾಯಿಲೆ ಎಲ್ಲ ಹೋಗಿಸ್ತೀವಿ, ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಪ್ಲಾನ್ ತಿಳ್ಕೊತಾರೆ. ಏನಂತ? ನಾವೇ ಈ ಜಗತ್ತನ್ನ ಸ್ವರ್ಗನೇ ಮಾಡ್ಬಿಡ್ತೀವಿ. ಅದಕ್ಕೆ ಯೂತ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯುವ ಶಕ್ತಿ, ಬಿಸಿ ರಕ್ತ.
ಅವ್ರಿಗೆ ಎಷ್ಟೊಂದು ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅವರಿಗೋಸ್ಕರ ಎಷ್ಟೊಂದು ಪರಿಶ್ರಮ ಪಡುತ್ತೆ, ಅವ್ರ ಹಿಂದೆ ಎಷ್ಟು ಖರ್ಚು ಮಾಡುತ್ತೆ. ಅವ್ರ ಫಿರ್ ಪತ್ತರ್ ಆದಿ ಭಿ ವಹಿ ಮಾರ್ತೆ ಹೇ. ಅದೇ ಯುವ ಶಕ್ತಿನೇ ಒಂದು ಸ್ಟ್ರೈಕ್ ಮಾಡಿದ್ರೆ ಏನೆಲ್ಲ ಎಲ್ಲಿಗೂ ಕಲ್ಲು ಹೊಡೆದು ಏನೆಲ್ಲ ನಾಶನೋ ಮಾಡ್ತಾರೆ. हंगामा मचाने में पहले पहले स्टूडेंट ही आगे रहते, वह बड़े होशियार होते, उनका न्यू ब्लड कहते हैं. ಗಲಾಟೆ ಮಾಡೋದ್ರಲ್ಲಿ, ಸ್ಟ್ರೈಕ್ ಮಾಡೋದ್ರಲ್ಲಿ, ಕಲ್ ತೂರೋದ್ರಲ್ಲಿ, ಇದೆಲ್ಲದರಲ್ಲೂ ಫಸ್ಟ್ ಯಾರಿರ್ತಾರೆ? ವಿದ್ಯಾರ್ಥಿಗಳು. ನೋಡಿ ಇವತ್ತು ಎಜುಕೇಶನ್ಗೆ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ, ಏನೆಲ್ಲ ಭರವಸೆ ಇಟ್ಕೊಂಡಿದೆ ಅವ್ರ ಮೇಲೆ. ಆದ್ರೆ ಅವ್ರು ಇದನ್ನು ಎಲ್ಲ ಮಾಡ್ತಾರೆ, ಬಹಳ ಬುದ್ಧಿವಂತರಿರ್ತಾರೆ ಇವತ್ತಿನ ಯುವ ಶಕ್ತಿ. ಏಕೆಂದ್ರೆ ಬಿಸಿ ರಕ್ತ ಅಲ್ಲ. अब न्यू ब्लड की तो बात नहीं, वह ब्लड कनेक्शन अभी तुम्हारा ये रूहानी कनेक्शन. कहते हैं ना बाबा, हम आपका 2 मास का बच्चा हूं. ನ್ಯೂ ಬ್ಲಡ್ ಏನೇ ಇರ್ಬೋದು, ನ್ಯೂ ಬ್ಲಡ್ ಅದು ಕೇವಲ ಬ್ಲಡ್ ಕನೆಕ್ಷನ್ಗೆ, ರಕ್ತ ಸಂಬಂಧಗಳಿಗೆ ಮಾತ್ರ, ಅದು ಲಿಮಿಟ್. ಆದ್ರೆ ನಿಮ್ದು ಆತ್ಮೀಯ ಕನೆಕ್ಷನ್. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಆತ್ಮದ ಸಂಬಂಧದಲ್ಲಿ ಹೆಂಗೆ ಹೇಳ್ತೀರಿ? ನೋಡಿ, ನಾ ಬಾಬೋರ್ ಮಕ್ಕಳಾಗಿ 2 ತಿಂಗಳಾಗಿದೆ ಅಂದ್ರೆ, ಬಾಬಾ ನಾವು ನಿಮ್ಮ 2 ತಿಂಗಳು ಮಕ್ಕಳು. ಈ ಶರೀರಕ್ಕೆ ಎಷ್ಟಾದ್ರೂ ವಯಸ್ಸಾಗಿರ್ಲಿ, ಬಾಬೋರ್ ಮಕ್ಕಳಾಗಿರೋ ಸಮಯದಲ್ಲಿ 2 ತಿಂಗಳು 6 ತಿಂಗಳು ಈ ತರ ಹೇಳ್ತೀರಿ ಅಲ್ವಾ? ಕೈ ಬಚ್ಚೆ ರೂಹಾನಿ ಬರ್ತ್ಡೇ ಮನಾತೆ, ಈಶ್ವರಿಯ ಬರ್ತ್ಡೇ ಹಿ ಮನಾನಾ ಚಾಹಿಯೆ. ಬಾಬೋರ್ ಮಕ್ಕಳು ಕೆಲವರು ತಮ್ಮ ಅಲೌಕಿಕ ಜನ್ಮ ದಿನಾಚರಣೆ ಮಾಡಿಸ್ಕೊತಾರೆ, ಈಶ್ವರಿಯ ಬರ್ತ್ಡೇ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ ಲೌಕಿಕ ಬರ್ತ್ಡೇ ಮಾಡಬಾರ್ದು, ಏಕೆಂದ್ರೆ ನಾವು ಪುನರ್ಜನ್ಮ ತಗೊಂಡಿದ್ವಿ. ಆದ್ರೂ ಕೆಲವು ಬಾಬೋರ್ ಮಕ್ಕಳಿಗೆ ಇನ್ನೂ ಅದು ಸ್ಪಷ್ಟ ಅರ್ಥ ಆಗಿಲ್ಲ, ಇನ್ನು ಲೌಕಿಕ ಬರ್ತ್ಡೇ ಆಚರಿಸ್ಕೊಳ್ಳೋದಲ್ಲೇ ಇರ್ತಾರೆ. ನೋಡಿ, ದೇಹಾಭಿಮಾನ ಎಷ್ಟು ಚೆನ್ನಾಗಿ ನೆನಪಿರುತ್ತೆ. ನಾನು ಬಾಬೋರ್ ಮಗುವಾಗಿ ಇಷ್ಟು ವರ್ಷ ಆಯ್ತು ಅನ್ನೋ ಖುಷಿಯ ಜನ್ಮದಿನನ ಆಚರಿಸ್ಕೋಬೇಕು. जिसकी बर्थडे कैंसल कर, जिस्मानी बर्थडे कैंसल कर देना चाहिए. हम ब्राह्मणों को ही खिलाएंगे, मनाना तो ये चाहिए ना. वह आसुरी जन्म, ये ईश्वरीय जन्म. ಆ ಶರೀರದ ಜನ್ಮದಿನ ಕ್ಯಾನ್ಸಲ್ ಆಗ್ಬಿಡ್ಬೇಕು. ಅಂದ್ರೆ ಈ ಶರೀರದ ಜನ್ಮದಿನ ಅದನ್ನೇನು ಆಚರಿಸ್ಕೊತೀರಿ ಲೌಕಿಕ ಬರ್ತಡೇ, ಅದನ್ನ ಮಾಡಬಾರ್ದು. ಬಾಬೋರ್ ಮಕ್ಕಳು ಬ್ರಾಹ್ಮಣರಾಗಿ ಯಥಾರ್ಥವಾಗಿ ಅರ್ಥ ಆಗಿದೆ ಅಂದ್ರೆ ಈ ಜನ್ಮದಿನದ ಮಾತೇ ಬರಲ್ಲ ಇಲ್ಲಿ. ನಮ್ದು ಅಲೌಕಿಕ ಜನ್ಮ, ಮತ್ತೆ ಈ ಜನ್ಮ ತಗೊಂಡಿದ್ದಕ್ಕೆ ಅರ್ಥ ಏನ್? ಮತ್ತೆ ನಾವು ಹೇಳ್ತಾರೆ, ಮತ್ತೆ ನಾವು ಬ್ರಾಹ್ಮಣರಿಗೆ ಊಟ ತಿನ್ಸ್ಬೇಕು. ಅಂದ್ರೆ ಬಾಬೋರ್ ಮನೆಯಲ್ಲಿ ಬರ್ತಡೇ ಮಾಡಿದ್ರೆ ಭೋಗ ಮಾಡ್ತೀರಿ, ಬ್ರಹ್ಮ ಭೋಜನ ಮಾಡ್ತೀರಿ, ಬ್ರಾಹ್ಮಣರು ಊಟ ಮಾಡ್ತಾರೆ. ದೇಹದ ಜನ್ಮದಿನ ಮನುಷ್ಯರು ಎಲ್ಲೆಲ್ಲೋ ಹೋಗಿ ಆಚರಿಸ್ತಾರೆ, ಯಾರ್ಯಾರಿಗೆಲ್ಲ ಊಟ ಕೊಡ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿ ಬ್ರಾಹ್ಮಣರಿಗೆ ತಿನ್ಸ್ಬೇಕು, ಆಚರಣೆ ಮಾಡ್ಬೇಕು. ಅದು ಆಸುರಿ ಜನ್ಮ, ಇದು ಈಶ್ವರೀಯ ಜನ್ಮ. ಆಸುರಿ ಜನ್ಮಕ್ಕೂ ಈಶ್ವರೀಯ ಜನ್ಮಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಪರಂತು ಜಬ್ ನಿಶ್ಚಯ ಮೇ ಬೈಟೇನಾ, ಯಾರು ಮಾಡ್ಕೊಳಕ್ ಸಾಧ್ಯ ಈ ಅಲೌಕಿಕ ಜನ್ಮದಿನ? ಯಾರಿಗೆ ನಿಶ್ಚಯ ಇದೆ, ನಾನು ಮರುಜನ್ಮ ಪಡೆದಿರೋ ಬ್ರಾಹ್ಮಣ ಆತ್ಮ ಅನ್ನೋ ಸ್ವಮಾನ ಇದೆ, ಅವ್ರು ಮಾಡ್ಕೋತಾರೆ. ಇಲ್ಲಾಂದ್ರೆ ನೋಡಿ, ಬಾಬೋರ್ ಮಕ್ಕಳಾದ್ರೂ ಈಗ ಹೆಚ್ಚಿನ ಅಂಶ ಬರ್ತಡೇ ಶರೀರದ್ ಮಾಡ್ತಾರೆ, ವಾಸ್ತವಿಕವಾಗಿ ಮಾಡಂಗಿಲ್ಲ, ಮಾಡ್ಕೋಬಾರ್ದು ಕೂಡ. ಯಾಕೆಂದ್ರೆ ನಮಗ್ ಮರುಜನ್ಮ ಸಿಕ್ಕಿದೆ ಅನ್ನೋ ನಿಶ್ಚಯ ಇಲ್ಲ ಅಂತ ಆಯ್ತಲ್ಲ. ऐसा नहीं ईश्वरीय जन्म मनाकर फिर जाए असुरी जन्म में पड़े, ऐसा भी होता है. ಇನ್ ಕೆಲವೊಂದ್ಸಲ ಈ ತರನೂ ಆಗತ್ತೆ. ಈಶ್ವರಿಯ ಜನ್ಮ ದಿನ ಆಚರಿಸ್ಕೋತಾರೆ, ಬರ್ತಡೇ ಅಲೌಕಿಕ ಬರ್ತಡೇ, ಆಮೇಲೆ ಮತ್ತೆ ಹೋಗಿ ಅಸುರಿ ಜನ್ಮದಲ್ಲೇ ಬೀಳ್ತಾರೆ. ಅಂದ್ರೆ ಬಾಬೋರ್ ಕೈ ಬಿಟ್ಟು ಹೊರಟೋಗ್ತಾರೆ, ಈ ತರನೂ ಆಗುತ್ತೆ. ಈಶ್ವರಿಯ ಜನ್ಮ ಮನಾತೆ ಮನಾತೆ ಫಿರ್ रफ्यू चक्कर हो जाती है. आजकल तो मैरिज डे भी मनाते, शादी के जैसे कि अच्छा शुभ कार्य समझते हैं. ಈಶ್ವರಿಯ ಜನ್ಮ ದಿನ ಆಚರಿಸ್ತಾ ಚಕ್ಕರ್ ಹಾಕಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅಂದ್ರೆ ಬಾಬೋರ ಕೈ ಬಿಟ್ಟು ಲೌಕಿಕ ಜೀವನಕ್ಕೆ ವಾಪಸ್ ಮರಳುತ್ತಾರೆ. ಇನ್ ಕೆಲವ್ರು ನೋಡಿ, ಬಾಬಾ ಹೇಳ್ತಾರೆ ಬಾಬೋರ್ ಮಕ್ಕಳಾದ್ಮೇಲೂ ಮ್ಯಾರೇಜ್ ಡೇ ಮಾಡ್ತಾರೆ. ಯಾವ ಮ್ಯಾರೇಜ್ ಡೇ? ಮತ್ತೆ ತಿಳ್ಕೊತಾರೆ ಮದುವೆ ಆಗಿರೋದು ಅಂದ್ರೆ ಅದೊಂದು ಶುಭ ಕಾರ್ಯ ಅಂತ ಹೇಳಿ. ಬಾಬೋರ ಪರಮಾತ್ಮ ದೃಷ್ಟಿಯಲ್ಲಿ ಅದು ಶುಭ ಕಾರ್ಯ ಅಲ್ಲ. ಯಾರಾದ್ರೂ ಮೋರಿಯಲ್ಲಿ ಬಿದ್ರೆ ಅದು ಶುಭ ಕಾರ್ಯನಾ?
ವಿಕಾರದಲ್ಲಿ ಬೀಳೋದು ಅಂದ್ರೆ ಅದಕ್ಕೆ ಹೆಂಗ್ ಶುಭ ಕಾರ್ಯ ಅಂತ ಹೇಳೋದು ಅಂದ್ರೆ ಬಾಬು ಹೇಳೋದು ಲೌಕಿಕ ಬರ್ತ್ಡೇ ಮ್ಯಾರೇಜ್ ಡೇ ಎಲ್ಲ ಬಾಬು ಅವ್ರ ಮಕ್ಕಳಿಗೆ ಅಲ್ಲ ಇದು. ಅದು ಪಾತ್ರ ಮಾಡಕ್ಕೆ ಆಯ್ತಲ್ಲ, ಜ್ಞಾನ ಸಿಕ್ತಲ್ಲ, ಮತ್ತು ಮ್ಯಾರೇಜ್ ಡೇ ಆ ಡೇ ಅದಕ್ಕೆ ಶುಭ ಕೋರೋದು ಇದೆಲ್ಲ ನಾವು ಮಕ್ಕಳದ್ದಲ್ಲ ಇದು. ಜಹನುನ್ ಮೇ ಜಾನೆ ಕಾ ಭಿ ದಿನ್ ಮನಾತೆ ವಂಡರ್ ಹೇನ. ನರಕದಲ್ಲಿ ಬೀಳೋ ದಿನಾನು ಶುಭ ದಿನ ಅಂತ ಆಚರಿಸ್ತಾರಲ್ಲ, ಇದೆಷ್ಟು ವಂಡರ್ ಅಲ್ಲ ಅಂತಾರೆ ಬಾಬವರು. ಬಾಬವ್ರ ಮಕ್ಕಳಿಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ. ಮ್ಯಾರೇಜ್ ಡೇ ಬಾಬವ್ರ ಮಕ್ಕಳದ್ದಲ್ಲ, ಮರು ಜನ್ಮ ಪಡೆದಾಯ್ತು ಬಾಬವ್ರಿಗೆ ನಾವು ಮಕ್ಕಳು. ಮಕ್ಕಳಿಗೆ ಎಲ್ಲಿ ಮದುವೆ? बाप बेटे सब बातें समझाते हैं. अब तुमको तो ईश्वरीय बर्थडे ब्राह्मणों के साथ ही मनाना है. ಬಾಬವ್ರು ಕುತ್ಕೊಂಡು ಇದೆಲ್ಲ ಮಾತನ್ನ ತಿಳಿಸ್ಕೊಡ್ತಾರೆ. ಬಾಬು ಹೇಳೋದು, ನೀ ಮಕ್ಕಳಿಗೆ ಈಶ್ವರಿಯ ಜನ್ಮದಿನ ಬಾಬವ್ರ ಮನೆಯಲ್ಲಿ ಬಾಬವ್ರ ಮಕ್ಕಳ ಜೊತೆಗೆ ಮಾಡ್ಬೇಕು. ಜನ್ಮದಿನ ಅಲ್ಲಿ ಹೋಗಿ ಇಲ್ಲೋಗಿ ಆಚರಿಸಿ ಅಲ್ಲಿ ಅನ್ನದಾನ ಇಲ್ಲಿ ಅನ್ನದಾನ ಅಲ್ಲ. ಬಾಬವ್ರ ಮಕ್ಕಳ ಹಣ ಬಾಬೋರ ಸೇವೆಯಲ್ಲೇ ಉಪಯೋಗಿಸ್ಬೇಕು. ಎಷ್ಟು ಗುಪ್ತ ರಹಸ್ಯಗಳನ್ನ ಹೇಳ್ತಾ ಇದ್ದಾರೆ ನೋಡಿ ಬಾಬೋರು. ಈಶ್ವರಿಯ ಬರ್ತಡೇ ಬ್ರಾಹ್ಮಣರ ಜೊತೆನೆ ಆಚರಿಸ್ಕೋಬೇಕು. ಬ್ರಾಹ್ಮಣರಿಗೆ ಭೋಗ ಬ್ರಹ್ಮ ಭೋಜನ ತಿನ್ಸ್ಬೇಕು. ಇದು ಮಹಾಪುಣ್ಯ. ಬಾಬೋರ್ ಮಕ್ಕಳು ಇವೆಲ್ಲ ಬಾಬೋರ್ ಸೂಕ್ಷ್ಮ ರಹಸ್ಯಗಳು ಹೇಳ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ನಾವು ಶ್ರೀ ಬಾಬೋರ್ ಮಕ್ಕಳು ನಮ್ಮ ಬರ್ತಡೇ ಆಚರಿಸ್ಕೋಬೇಕು. ಶ್ರೀ ಬಾಬೋರ ನೆನಪಿರುತ್ತೆ ಅವಾಗ, ಈ ಜನ್ಮದ ನಶೆ ಇರುತ್ತೆ ಅವಾಗ. ಜೋ ಬಚ್ಚೆ ನಿಶ್ಚಯ ಬುದ್ಧಿ ಉನ್ಕೋ ಜನ್ಮದಿನ ಮನಾನಾ ಚಾಹಿಯೆ. ನಾವು ಬಾಬೋರ್ ಮಕ್ಕಳಾಗಿದ್ದೀವಿ ಅಂತ ನಿಶ್ಚಯ ಇದೆ ಅನ್ನೋದಾದ್ರೆ ಈ ಜನ್ಮದಿನನ ಆಚರಿಸ್ಕೋಬೇಕು. ಇದು ಖುಷಿ. ಎಲ್ಲಾ ಬಾಬೋರ್ ಮಕ್ಕಳನ್ನು ಈ ಜನ್ಮದಿನ ಆಚರಿಸ್ಕೊಂಡು ಬಾಬೋರಿಗೆ ಭೋಗ ತಿನ್ಸಿ ಬಾಬೋರ ಪರಿವಾರಕ್ಕೂ ಬ್ರಹ್ಮ ಭೋಜನ ತಿನ್ಸಿ. ಇದು ಮಹಾಪುಣ್ಯ. ಇದು ಯಾವ ಹಣದಿಂದ ಬಾಬೋರಿಗೆ ಭೋಗ ಆಗುತ್ತೋ ಬ್ರಾಹ್ಮಣರಿಗೆ ಬ್ರಹ್ಮ ಭೋಜನ ಆಗುತ್ತೋ ಅದು ಮಹಾಪುಣ್ಯದ ಹಣ. ಅದು ಅಷ್ಟು ಸಾಮಾನ್ಯ ಮಾತಲ್ಲ ಇದು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಬಾಬೋರು. ಆ ಅಸುರಿ ಜನ್ಮನ ಮರ್ತ್ ಬಿಡಿ. ಎ ಬಿ ಬಾಬಾ ರಾಯ್ ದೇತೆ ಅಗರ್ ಪಕ್ಕಾ ನಿಶ್ಚಯ ಬುದ್ಧಿ ಹೇತು. ಇದು ಬಾಬೋರು ಸಲಹೆ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಪಕ್ಕಾ ನಿಶ್ಚಯ ಬುದ್ಧಿಯವ್ರು ಆಗಿದ್ರೆ ಇದನ್ನೆಲ್ಲ ಮಾಡ್ರಿ. बस हम तो बाबा के बन गए, दूसरा ना कोई, फिर अंतमति सोगति हो जाएगी. ನನ್ನವ್ರ ಬಾಬನ್ ಬಿಟ್ರೆ ಅನ್ಯರು ಯಾರೂ ಇಲ್ಲ. ನಾನು ಬಾಬೋರ್ ಮಗು ಆಗಿದ್ದೀನಿ. ಆ ನಿಶ್ಚಯ ಆ ನಶೆ ಆ ಖುಷಿ ಇದ್ರೆ ಅಂತಮತಿ ಸೋಗತಿ ಆಗುತ್ತೆ. ಇಲ್ಲಾಂದ್ರೆ ಬರೀ ಬಾಬೋರ್ ಮಕ್ಕಳು ಅಂತ ಬಾಯಲ್ಲಿ ಹೇಳೋದು ಬರೀ ಶರೀರದ ಲೌಕಿಕ ಜನ್ಮ ಲೌಕಿಕ ಅದೇ ಇದೆ ಅಂದ್ರೆ ಅಂತಮತಿ ಏನಾಗುತ್ತೆ, ಮತ್ ಸೋಗತಿ ಏನಾಗುತ್ತೆ? ಬಾಬೋರ ನೆನಪಲ್ಲಿ ಶರೀರ ಬಿಟ್ರೆ ನೆಕ್ಸ್ಟ್ ಜನ್ಮನೂ ಅದೇ ತರ ಸಿಗುತ್ತೆ. ಇಲ್ಲ ಅಂತ್ಯ ಕಾಲದಲ್ಲಿ ಯಾರು ಸ್ತ್ರೀ ಸ್ಮರಣೆಯಲ್ಲಿ ಶರೀರ ಬಿಡ್ತಾರೋ ಅವ್ರ ಗತಿ ಅಂತೂ ದುರ್ಗತಿ ಆಗುತ್ತೆ. ಇದನ್ನ ಬಾಬೋರ್ ಶಬ್ದದಲ್ಲಿ ಹೇಳಕ್ ಇಷ್ಟ ಇಲ್ಲ, ಅದಕ್ಕೆ ಹೇಳಲ್ಲ. ಬಾಬಾ ಹೇಳೋದು, ಯಾರು ಅಂತ್ಯ ಕಾಲದಲ್ಲಿ ಸ್ತ್ರೀ ನೆನಪಲ್ಲಿ ಪತ್ನಿ ನೆನಪಲ್ಲಿ ದೇಹ ಬಿಡ್ತಾರೋ ಅವ್ರದ್ದು ಗ್ರಂಥಗಳಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಜನ್ಮ ಅವರು ವೇಶ್ಯರಾಗಿ ಹುಟ್ಟುತ್ತಾರೆ ಅನ್ನೋದು. वहां फिर कहते अंत समय गंगा का तट हो. सब ಭಕ್ತಿ ಮಾರ್ಗಕ್ಕೆ ಬಾತೆ ಹೇ. ಅದನ್ನೇ ಭಕ್ತರು ಏನ್ ಹೇಳ್ತಾರೆ, ಅಂತಿಮ ಸಮಯ ಎಲ್ಲಿ ದೇಹ ಬಿಡಬೇಕು, ಗಂಗಾ ನದಿ ತೀರದಲ್ಲಿರ್ಬೇಕು, ಗಂಗಾ ಜಲ ಬಾಯಲ್ಲಿರ್ಬೇಕು, ವಿಶ್ವನಾಥ್ ಗಂಗಾ ಅಂತ ಹೇಳಿ ಬಾಬೋರ್ ನೆನಪಲ್ಲಿ ಶರೀರ ಬಿಡ್ಬೇಕು. ಭಕ್ತರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ. ನಿಮಗ್ ಬಾಬಾ ಹೇಳ್ತಾರೆ ಶರೀರ ಬಿಡ್ಬೇಕು ಹೆಂಗೆ, ಸ್ವದರ್ಶನ ಚಕ್ರಧಾರಿಯಾಗಿ ಶರೀರ ಬಿಡ್ಬೇಕು. ಬುದ್ಧಿ ಮೇ ಬಾಪ್ ಅವ್ರ ಚಕ್ರ ಯಾದ್. ಬುದ್ಧಿಯಲ್ಲಿ ಬಾಬಾ ಮತ್ತು ಈ ಚಕ್ರ ಸ್ವದರ್ಶನ ಚಕ್ರನೇ ನೆನಪಿರ್ಬೇಕು. ಜರೂರ್ ಜಬ್ ಪುರುಷಾರ್ಥ ಕರ್ತೆ रहेंगे ತಬ್ ತೋ ಅಂತ್ ಕಾಲ್ ಯಾದ್ ಆಯೇಗಿ. ಯಾವಾಗ ನೀವು ಪುರುಷಾರ್ಥ ಮಾಡ್ತಾ ಇರ್ತೀರೋ ಆವಾಗ್ಲೇ ನಿಮಗೆ ಅಂತ್ಯ ಕಾಲದಲ್ಲಿ ಬಾಬೋರ ನೆನಪಿರುತ್ತೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಬಾಬೋರ್ ನೆನಪು ಮಾಡಿ. ಏಕೆಂದ್ರೆ ನಿಮ್ಮ ಮಕ್ಕಳೀಗ ವಾಪಸ್ ಮನೆಗೆ ಹೋಗ್ಬೇಕು, ಅಶರೀರಿಯಾಗಿ ಹೋಗ್ಬೇಕೀಗ. ಇಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಿ. ಈಗ ಪುನಃ ಸತೋ ಪ್ರಧಾನರಾಗಬೇಕು. ಈ ಸಮಯದಲ್ಲಿ ಆತ್ಮ ಇಂಪ್ಯೂರ್ ಆಗಿದೆ ಅಂದಮೇಲೆ
शरीर प्योर फिर कैसे मिल सकेगा? आत्मा इम्प्योर अपवित्र आत्मा के पवित्र शरीर ಹೆಂಗ್ ಸಿಗುತ್ತೆ? बाबा ने बहुत मिसाल समझाए फिर भी जौहरी है ना, ಕಾದ್ ಜೇವರ್ ಮೇ ನಹಿ ಸೋನೆ ಮೇ ಪಡ್ತಿ ಹೇ. ಬಾಬಾ ಹೇಳ್ತಾರೆ ಬಹಳಷ್ಟು ಉದಾಹರಣೆಗಳಿಂದನೂ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಬ್ರಹ್ಮ ಬಾಬೋರು ವಜ್ರಾಭರಣಗಳ ವ್ಯಾಪಾರಿ, ವಜ್ರ ಮುತ್ತು ರತ್ನ ಚಿನ್ನ ಎಲ್ಲವನ್ನು ಬಲ್ಲವರು. ವಜ್ರಾಭರಣಗಳ ವ್ಯಾಪಾರಿ ಬ್ರಹ್ಮ ಬಾಬೋರು. ಯಾವತ್ತು ಒಡವೆಯಲ್ಲಿ ಲೋಹ ಮಿಕ್ಸ್ ಆಗಲ್ಲ, ಚಿನ್ನದಲ್ಲಿ ಮಿಕ್ಸ್ ಆಗಿರುತ್ತೆ. ಚಿನ್ನ ಮಿಕ್ಸ್ ಆಗಿದ್ರೆ ಒಡವೆ ಅದೇ ಆಗುತ್ತೆ. 24 ಕ್ಯಾರೆಟ್ ಚಿನ್ನದಿಂದ 22 ಕ್ಯಾರೆಟ್ ಆಯ್ತು ಅಂದ್ರೆ ಬೆಳ್ಳಿ ಮಿಕ್ಸ್ ಆಯ್ತಲ್ಲ, ಅಂದ್ರೆ ಆತ್ಮದ ಸ್ಥಿತಿನೂ ಹೆಂಗ್ ವ್ಯತ್ಯಾಸ ಆಗುತ್ತೆ. अभी तो सोना है नहीं सबसे लेते रहते हैं, आजकल नोट भी देखो कैसे बनाते, कागज भी नहीं है. ಈಗೆಲ್ಲ ಚಿನ್ನ ಇಲ್ಲ, ಎಲ್ಲೆಲ್ಲಿಂದನೋ ತಗೊಳ್ತಾ ಇರ್ತಾರೆ, ಖರೀದಿ ಮಾಡ್ತಾರೆ. ನೋಟು ನೋಡಿ, ಪೇಪರ್ ನೋಟು, ಪೇಪರ್ನು ಯಾವ ತರ ಪೇಪರ್ ಇದೆ ನೋಡಿ, ದುಡ್ಡು ಪೇಪರ್ದು, ಆ ಪೇಪರ್ನು ಎಷ್ಟು ಕಡಿಮೆ ಬೆಲೆದು ಪೇಪರು ಇಲ್ಲ ಇವತ್ತು. बच्चे समझते कल्प कल्प ऐसे होता आया है, पूरी जांच रखते हैं, लाकर शादी खुलाते जैसे किसकी तलाशी आदि ली जाती ना, गायन भी है किसकी दबी रही धूल में आग भी जोर से लगती है. ಬಾಬಾ ಹೇಳ್ತಾರೆ ಕಲ್ಪ ಕಲ್ಪದಲ್ಲೂ ಈ ತರ ಆಗ್ತಾ ಬಂದಿದೆ. ಪೂರಾ ಗಮನ ಇಡ್ಬೇಕಾಗತ್ತೆ ನೋಡಿ. ಎಲ್ಲ ಚಿನ್ನ ಮತ್ತೊಂದು ಹಣ ಎಲ್ಲ ಜಾಸ್ತಿ ಜಾಸ್ತಿ ಇದ್ರೆ ತಗೊಂಡೋಗಿ ಲಾಕರ್ ಅಲ್ಲಿ ಇಡ್ತಾರೆ. ನಾವೇ ಹೇಳ್ತಾರೆ ಅದನ್ನು ಲೂಟಿ ಮಾಡೋರು ಲೂಟಿ ಮಾಡ್ತಾರೆ, ಅದನ್ನು ಕಂಡಿಡಿಯವರು ಲೂಟಿ ಮಾಡೋರು ಮಾಡ್ತಾರೆ. ಅದಕ್ಕೆ ಮಕ್ಕಳಿಗೆ ಕಾಯಿನ ಇದೆ, ಕೆಲವ್ರದ್ದು ಮಣ್ಣು ಪಾಲಾಗುತ್ತೆ, ಕೆಲವ್ರದ್ದು ಬೆಂಕಿ ಪಾಲಾಗುತ್ತೆ, ಕೆಲವ್ರದ್ದು ನೀರ್ ಪಾಲಾಗುತ್ತೆ, ಕೆಲವ್ರದ್ದು ಕಳ್ಳರ ಪಾಲಾಗುತ್ತೆ, ಇನ್ ಕೆಲವ್ರದ್ದು ಇನ್ಕಮ್ ಟ್ಯಾಕ್ಸ್ ರಾಜರ ಪಾಲಾಗುತ್ತೆ. ಆದ್ರೆ ಯಾರು ಬಾಬೂರ ಸೇವೆಯಲ್ಲಿ ಉಪಯೋಗಿಸ್ತಾರೋ ಅವ್ರದ್ದು ಸಫಲ ಆಗುತ್ತೆ. ಧನಿಕೆ ನಾಮ್ ಪರ್, ಬಾಬೋರ ಹೆಸರಲ್ಲಿ ಯಾರು ಸೇವೆ ಮಾಡ್ತಾರೋ ಅವ್ರದ್ದು ಮಾತ್ರ ಸಫಲ ಆಗುತ್ತೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ಇದೆಲ್ಲ ಆಗ್ಲೇಬೇಕು. ಇಸಿಲಿಯೇ ಬ್ಯಾಗ್ ಬೇಗೇಜ್ ತುಮ್ ಭವಿಷ್ಯ ಕೆ ಲಿಯೇ ತಯಾರ್ ಕರ್ ರಹೆ ಹೋ. ಅದರಿಂದ ಬಾಬೋರ್ ಮಕ್ಕಳು ನೀವು ನಿಮ್ದೆಲ್ಲವನ್ನು ಭವಿಷ್ಯಕ್ಕೆ ಬ್ಯಾಗೇಜ್ ಟ್ರಾನ್ಸ್ಫರ್ ಮಾಡ್ತೀರಿ. ಅಂದ್ರೆ ಎಷ್ಟು ಬಾಬೋರ್ ಸೇವೆ ಸಂಗಮ ಯುಗದಲ್ಲಿ ಉಪಯೋಗಿಸ್ತೀವೋ ಅಷ್ಟು ಟ್ರಾನ್ಸ್ಫರ್ ಮಾಡಿ ಬಾಬೋರ್ ಸತ್ಯುಗದಲ್ಲಿ ಕೊಡ್ತಾರೆ. और कोई को मालूम थोड़ी है तुमको ही वर्षा मिलता 21 जन्मों के लिए, ಬೇರೆ ಯಾರಿಗೇನು ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಬಾಬೋರ್ ಮಕ್ಕಳಿಗೂ ಎಷ್ಟು ಗೊತ್ತಿದೆಯೋ ಅದು ಭಗವಾನ್ ಜಾನೆ ಅಷ್ಟೇನೆ. ಇದೆಲ್ಲ ಯಾರಿಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು. ನಿಮಗೂ ಆಸ್ತಿ ಸಿಗುತ್ತೆ 21 ಜನ್ಮಕ್ಕೆ. तुम्हारे ही पैसे से भारत को स्वर्ग बना रहे हैं जिसमें फिर तुम ही निवास करेंगे. ನಿಮ್ಮ ತನುಮನ ಧನವನ್ನು ಉಪಯೋಗಿಸಿ ಈ ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೀವಿ. ಯಾರು ಉಪಯೋಗಿಸಿ ಸೇವೆ ಮಾಡ್ತಿರೋ ಸಫಲ ಮಾಡ್ಕೊಳ್ತಿರೋ ಅವರೇ ಅಲ್ಲಿಗೆ ಹೋಗಿ ನಿವಾಸನು ನೀವೇ ಮಾಡ್ತೀರಿ. ಯಾರೆಷ್ಟು ಉಪಯೋಗಿಸ್ತೀರಿ ಸಫಲ ಮಾಡ್ತೀರಿ ಅವರಿಗೆ ಅಷ್ಟು ಅಲ್ಲಿ ಸಿಗುತ್ತೆ. तुम बच्चे अपने ही पुरुषार्थ से आपे ही राज तिलक लेते हो. ನೀವು ನಿಮ್ಮ ಪುರುಷಾರ್ಥದಿಂದ ನಿಮಗೆ ನೀವೇ ರಾಜ ತಿಲಕವನ್ನ ಇಟ್ಕೊಳ್ತೀರಿ. गरीब निवास बाबा स्वर्ग का मालिक बनाने आए हैं लेकिन बनेंगे तो अपनी पढ़ाई से. ಬಡವರ ಬಂಧು ತಂದೆ ಬಾಬೋರ್ ಬಂದಿದ್ದಾರೆ, ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಕ್ ಬಂದಿದ್ದಾರೆ. ಆದ್ರೆ ಈ ವಿದ್ಯೆನೂ ಅಷ್ಟೇ ಚೆನ್ನಾಗಿ ಓದ್ಬೇಕಾಗತ್ತೆ. ಇಲ್ಲಿ ಕೃಪೆ ಆಶೀರ್ವಾದದಿಂದ ಏನು ಸಿಗೋದಿಲ್ಲ. ಟೀಚರ್ ಕಾ ತೋ ಪಢಾನಾ ಧರ್ಮ ಹೇ, ಕೃಪಾ ಕಿ ಬಾತ್ ನಹಿ. ಟೀಚರ್ ಅಂದ್ರೆ ಓದ್ಸೋದೇ ಅವರ ಧರ್ಮ, ವಿದ್ಯಾರ್ಥಿ ಅಂದ್ರೆ ಓದೋದೇ ಅವರ ಧರ್ಮ. ಇಲ್ಲಿ ಕೃಪೆ ಆಶೀರ್ವಾದ ಬರೋದಿಲ್ಲ. टीचर को गवर्नमेंट से पगार मिलती सो तो जरूर पढ़ाएंगे, इतना बड़ा इजाफा मिलता है. ನೋಡಿ ಟೀಚರ್ಸಿಗೆ ಗವರ್ಮೆಂಟ್ ಸಂಬಳ ಕೊಡುತ್ತೆ, ಅವಶ್ಯಕವಾಗಿ ಓದಿಸೋದೇ ಅವರ ಕರ್ತವ್ಯ. ಇಷ್ಟೆಲ್ಲ ಅವರಿಗೆ ವ್ಯವಸ್ಥೆಗಳು ಸಿಗುತ್ತೆ. ಬಾಬಾ ಹೇಳ್ತಾರೆ ಪದ್ಮಾ ಪದಂಪತಿ ಬಂತೆ ಹೋ. ನೀವು ಈ ವಿದ್ಯೆ ಚೆನ್ನಾಗಿ ಓದ್ತೀರಿ ಅಂದ್ರೆ ನೀವೇ ಪದ್ಮಾ ಪದಂಪತಿಗಳಾಗ್ತೀರಿ. श्री कृष्ण के पाँव में पदम की निशानी देते हैं, तुम यहाँ आए हो भविष्य में पदमपति बनने. ಶ್ರೀ ಕೃಷ್ಣನ
ಹೆಜ್ಜೆಯಲ್ಲಿ ಪದ್ಮ ಅಂದ್ರೆ ಕಮಲದ ಚಿಹ್ನೆ ತೋರಿಸಿದರೆ, ಕಮಲ ಪಾದ ಅಂತ ಹೇಳಿ. ಇಲ್ಲಿಗೆ ನೀವು ಬಂದಿರದೆ ಭವಿಷ್ಯದಲ್ಲಿ ಪದಂಪತಿಗಳಾಗ್ಲಿಕ್ಕೆ. ನೀವು ತುಂಬಾ ಸುಖಿಯಾಗಿರ್ತೀರಿ, ಸಾಹುಕಾರರಾಗಿರ್ತೀರಿ, ಅಮರವಾಗಿರ್ತೀರಿ, ಮೃತ್ಯುವಿನ ಮೇಲೆ ವಿಜಯ ಪಡ್ಕೊಂಡಿರ್ತೀರಿ. ಅಕಾಲ ಮೃತ್ಯು ಇರೋದಿಲ್ಲ ಅಲ್ಲಿ. इन बातों को मनुष्य समझ न सके, तुम्हारी आयु पूरी हो जाती, अमर बन जाते हो. ಇದು ಯಾವ ಮಾತು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ನಿಮ್ಮ ಆಯುಷು ಪೂರ್ಣ ಆಗುತ್ತೆ, ಅಮರವಾಗಿರ್ತೀರಿ. ಅಂದ್ರೆ ಪೂರ್ಣ ಆಯುಷ್ ಇರುತ್ತೆ, 150 ವರ್ಷ ಪೂರ್ಣ ಆಯುಷಿನ ನಂತರ ಖುಷಿಯಿಂದ ಶರೀರ ಬಿಡ್ತೀರಿ. उन्होंने फिर पांडवों के चित्र लंबे चौड़े बना दिए, समझते पांडव इतने लंबे थे. ಆ ಪಾಂಡವ ತೋ ತುಮ್ ಹೋ. ಭಕ್ತಿ ಮಾರ್ಗದಲ್ಲಿ ಪಾಂಡವರು, ಪಂಚ ಪಾಂಡವರು ಏನಿದ್ದಾರೆ ಅವರನ್ನು ನೋಡಿ ಹೆಂಗ್ ತೋರಿಸ್ತಾರೆ, ದಪ್ಪ ದಪ್ಪಗೆ ಎತ್ತರಕ್ಕೆಲ್ಲ ತೋರಿಸ್ತಾರೆ. ತಿಳ್ಕೊತಾರೆ ತುಂಬಾ ಎತ್ತರವಾಗಿದ್ರು ಅವರು ಅಂತ. ವಾಸ್ತವಿಕವಾಗಿ ಪಾಂಡವರು ಅಂದ್ರೆ ನೀವೇನೆ. ಎಷ್ಟು ಹಗಲು ರಾತ್ರಿಯಷ್ಟು ಅಂತರ ಇದೆ. ಮನುಷ್ಯ ಕೊಯಿ ಜಾಸ್ತಿ ಲಂಬಾ ಹೋತಾ ನೈ, 6 ಫುಟ್ ಕಾ ಹಿ ಹೋತಾ ಹೈ. ಮನುಷ್ಯರು ಎತ್ತರ ಅಂದ್ರೆ ತುಂಬಾ ಎತ್ತರ ಅಂದ್ರೆ ಒಂದು 6 ಅಡಿ ಇರ್ಬೋದು ಅಷ್ಟೇನೆ. ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವ ಬಾಬೋರ್ ಭಕ್ತಿ ಮಾಡ್ತೀರಿ. ಬಡಾ ಬನಾಯಂಗೆ ನಹಿ, ಪೆಹಲೆ ಶಿವ ಬಾಬಾ ಕಿ ಅವ್ಯ ವಿಚಾರಿ ಭಕ್ತಿ ಚಲ್ತಿ, ದೇವತಾಂ ಕಿ ಮೂರ್ತಿಯಾ ಬನಾತೆ ಹೇ. ಮೊದಲು ಭಕ್ತಿ ಯಾವಾಗ ಶುರು ಮಾಡಿದ್ರಿ, ದ್ವಾಪರ ಯುಗದಲ್ಲಿ. ಆಗ ಶಿವ ಬಾಬೋರ ಅವ್ಯ ವಿಚಾರಿ ಭಕ್ತಿ ಅಂದ್ರೆ ಏಕದೇವೋಪಾಸನೆ, ಒಬ್ಬ ಬಾಬೋರ್ ಮಾತ್ರ ಭಕ್ತಿ ಮಾಡ್ತಾ ಇದ್ರಿ. ಆಮೇಲೆ ಕೆಳಗೆ ಇಳಿತಾ ಇಳಿತಾ ದೇವತೆಗಳ ಮೂರ್ತಿಗಳನ್ನ ಮಾಡ್ತೀರಿ. ಉನ್ಕೆ ಫಿರ್ ಬಡೆ ಬಡೆ ಚಿತ್ರ ಬನಾತೆ, ಫಿರ್ ಪಾಂಡವಂಕೆ ಬಡೆ ಬಡೆ ಚಿತ್ರ ಬನಾತೆ. ದೇವತೆಗಳದ್ದು ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡೋದು. ಭೀಮ, ಹನುಮಂತ ಹಿಂಗೆಲ್ಲ ದೊಡ್ಡ ದೊಡ್ಡ ಚಿತ್ರಗಳು ಮಾಡ್ತಾರಲ್ಲ. सब पूजा के लिए चित्र बनाते, लक्ष्मी की पूजा 12 मास में एक बार करते, जगदम्बा की पूजा रोज करते रहते हैं. ಪೂಜೆ ಮಾಡಕ್ಕೆ ಮೂರ್ತಿಗಳು ಚಿತ್ರಗಳನ್ನ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ ಲಕ್ಷ್ಮಿದು ವಿಶೇಷವಾದ ಪೂಜೆ ವರ್ಷಕ್ಕೊಂದ್ಸಲ ದೀಪಾವಳಿಯಲ್ಲಿ ಮಾಡ್ತಾರೆ. ಅದೇ ಜಗದಂಬೆಯ ಪೂಜೆ ಪ್ರತಿನಿತ್ಯನೂ ಮಾಡ್ತಾರೆ. ये भी बाबा ने समझाया, तुम्हारी डबल पूजा होती है. ಬಾಬಾ ಇನ್ನೂ ತಿಳಿಸ್ಕೊಟ್ಟಿದ್ದಾರೆ, ನಿಮ್ದು ಡಬಲ್ ಪೂಜೆ ಆಗುತ್ತೆ. ನಂದು ಕೇವಲ ಆತ್ಮ ರೂಪದಲ್ಲಿ, ಲಿಂಗ ರೂಪದಲ್ಲಿ ಪೂಜೆ ಆಗುತ್ತೆ. ನಿಮ್ದು ಶಿವಬಾಬೋರ್ ಜೊತೆಗೆ ಸಾಲಿಗ್ರಾಮಗಳ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ ಪೂಜೆ ಆಗುತ್ತೆ. ಇನ್ನೊಂದು ಕಡೆ ದೇವತೆಗಳ ರೂಪದಲ್ಲೂ ಪೂಜೆ ಆಗುತ್ತೆ. तो रुद्र यज्ञ रचते तो कितनी सालिग्राम बनाते, तो कौन बड़ा हुआ. तुम बाबा बच्चों को, तब बाबा बच्चों को नमस्ते करते, कितना ऊंच पद प्राप्त कराते हैं. ರುದ್ರ ಯಜ್ಞ ಮಾಡುವಾಗ ಎಷ್ಟೊಂದು ಸಾಲಿಗ್ರಾಮಗಳನ್ನ ಮಾಡ್ತಾರೆ. ಬಾಬಾ ಹೇಳ್ತಾರೆ ಕೌನ್ ಬಡಾ ಹುವಾ, ಯಾರು ದೊಡ್ಡವರಾದ್ರಿ ಅಂದ್ರೆ ಬಾಬಾ ತನ್ನ ಮಕ್ಕಳನ್ನ ಎಷ್ಟು ನಿರಂಕಾರಿಯಾಗಿ ಮುಂದಿಡ್ತಾರೆ. ಬಾಬೋರೇ ಫಸ್ಟ್ ಮಕ್ಕಳಿಗೆ ಪ್ರತಿನಿತ್ಯನೂ ನಮಸ್ತೆ ಮಾಡ್ತಾರೆ. ಎಷ್ಟು ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಸ್ತಾರೆ. ತನಗಿಂತನೂ ಬಾಬಾ ಮಕ್ಕಳನ್ನ ಶ್ರೇಷ್ಠರನ್ನಾಗಿ ಮಾಡ್ತಾರೆ. बाबा कितनी गुह्य गुह्य बातें सुनाते हैं, तो बच्चों को कितना खुशी होनी चाहिए. ಬಾಬೋರೆಷ್ಟು ಗುಹ್ಯವಾಗಿರೋ ಮಾತುಗಳನ್ನ ತಿಳಿಸ್ಕೊಡ್ತಾರೆ. ಅಂದ್ಮೇಲೆ ತಿಳ್ಕೊಂಡಂತ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕಲ್ಲ. ನಮಗೆ ಭಗವಂತ ಓದಿಸ್ತಾ ಇದ್ದಾರೆ, ಭಗವಾನ್ ಭಗವತಿಯನ್ನಾಗಿ ಮಾಡ್ಲಿಕ್ಕೆ. ಕಿತ್ನಾ ಶುಕ್ರಿಯಾ ಮಾನ್ನ ಚಾಯಿ. ಬಾಬೋರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳ್ಬೇಕು. बाप की याद में रहने से स्वपन भी अच्छे आएंगे, साक्षात्कार भी होगा. ಯಾರು ಬಾಬೋರ್ ನೆನಪಲ್ಲಿ ಎಷ್ಟಿರ್ತಿರೋ ಅಷ್ಟು ನಿಮ್ಗೆ ಸ್ವಪ್ನದಲ್ಲೂ ಬಾಬಾ, ಪರಿವಾರ, ಸೇವೆ ಇದೇ ಕಾಣಿಸುತ್ತೆ. ಮತ್ತೆ ಸಾಕ್ಷಾತ್ಕಾರನೂ ಆಗುತ್ತೆ. ನೀವೆಷ್ಟು ಬಾಬೋರ್ ನೆನಪು ಮಾಡ್ತೀರಿ ಅಷ್ಟು ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆಗೆ
ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ತನ್ನ ಈಶ್ವರಿಯ ಆತ್ಮೀಯ ಬರ್ತ್ಡೇನ ಆಚರಿಸ್ಕೊಳ್ಳಿ. ಬಾಬಾವ್ರು ನೋಡಿ ಎಷ್ಟು ಒಳ್ಳೆ ಸಲಹೆ ಕೊಡ್ತಾರೆ ಮಕ್ಕಳಿಗೆ. ಯಾರಿಗೇನು ಗೊಂದಲದ ಮಾತೇ ಇಲ್ಲ. ಬಾಬಾವ್ರ ಮಕ್ಕಳಾಗಿದ್ದೀರಿ ಅಂದ್ರೆ 1 ವರ್ಷ ಪ್ರತಿ ವರ್ಷನೂ ಆಚರಿಸ್ಕೋಬೇಕು ಅಂತಾರೆ ಬಾಬಾವ್ರು. ಅಂದ್ರೆ ಆ ಸ್ಮೃತಿ, ಆ ಖುಷಿ, ಆ ನಶೆ ಎಲ್ಲ ಇರುತ್ತೆ. ತನ್ನ ಈಶ್ವರಿಯ ಆತ್ಮೀಯ ಬರ್ತ್ಡೇನ ಆಚರಿಸ್ಕೋಬೇಕು. ಆತ್ಮೀಯ ಕನೆಕ್ಷನ್ ಇಟ್ಕೋಬೇಕು, ಆತ್ಮೀಯ ಸಂಬಂಧ ಇಟ್ಕೋಬೇಕು. ಬ್ಲಡ್ ಕನೆಕ್ಷನ್, ರಕ್ತ ಸಂಬಂಧ ಅಲ್ಲ, ಅದು ಮುಗೀತು, ಅದು ಶೂದ್ರ ಜನ್ಮ. ಅಲ್ಲಿಂದ ಸತ್ತು ನಾವು ಈ ಬ್ರಾಹ್ಮಣ ಜನ್ಮ ತಗೊಂಡಿದೀವಿ ಅಂದ್ರೆ ಬಾಬಾವ್ರು ಹೇಳೋದು ಬ್ಲಡ್ ಕನೆಕ್ಷನ್ ಅಲ್ಲ, ರೂಹಾನಿ ಕನೆಕ್ಷನ್ ಇಟ್ಕೊಳ್ಳಿ. ಆಸುರಿ ಶಾರೀರಿಕ ಬರ್ತ್ಡೇ ಕ್ಯಾನ್ಸಲ್. ಬಾಬಾವ್ರ ಮಕ್ಕಳೆಲ್ಲರೂ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಶರೀರದ ಬರ್ತ್ಡೇ ಇಷ್ಟು ವರ್ಷದ್ದು ಅಷ್ಟು ವರ್ಷದ್ದು ಕ್ಯಾನ್ಸಲ್. ಬಾಬಾವ್ರ ಮಗು ಆಗಿ ಎಷ್ಟು ವರ್ಷ ಆಯ್ತು ಅದನ್ನ ಪ್ರತಿ ವರ್ಷನೂ ಆಚರಿಸಿ. ಇದು ಶ್ರೀಮತ. ಫಿರ್ ಯಾದ್ ಬಿ ಆನಾ ನಾ ಆಯೆ, ಅದು ನೆನಪಿಗೆ ಬರಬಾರ್ದು ನನ್ನ ಬರ್ತಡೇ. ಏನೋ ವ್ಯವಹಾರಿಕವಾಗಿ ಹೇಳಬೇಕು ಅಷ್ಟೇ, ಬಿಟ್ರೆ ವರ್ಷಗಳು ಅದೆಲ್ಲ. ಬಾಕಿ ಆಚರಣೆ ಏನಿದ್ರು ಅಲೌಕಿಕ ಬರ್ತಡೇ ಅದು ಎಲ್ಲಿ ಮಾಡ್ಕೋಬೇಕು? ಬಾಬಾವ್ರ ಪರಿವಾರದಲ್ಲಿ ಮಾಡಬೇಕು. ಬಾಬಾವ್ರಿಗೆ ಬ್ರಹ್ಮ ಭೋಜನ ತಿನ್ನಿಸ್ಬೇಕು, ಬಾಬಾವ್ರ ಮಕ್ಕಳಿಗೆ ತಿನ್ನಿಸ್ಬೇಕು. ಮಕ್ಕಳೇ ಈ ತರ ಆಚರಿಸ್ಕೊಳ್ಳಿ ಖುಷಿಯನ್ನ. 2ನೇದು, ತನ್ನ ಬ್ಯಾಗೇಜ್ ಭವಿಷ್ಯಕ್ಕೆ ತಯಾರು ಮಾಡ್ಕೊಳ್ಳಿ. ಅಂದ್ರೆ ಸಂಗಮ್ ಯುಗದಲ್ಲಿ ಎಷ್ಟು ಸೇವೆ ಮಾಡ್ತೀವೋ, ತನು ಮನ ಧನ ಸಮಯ ಶ್ವಾಸ ಸಂಕಲ್ಪ ಎಲ್ಲದೂ ಎಷ್ಟು ಇಲ್ಲಿ ಉಪಯೋಗಿಸ್ತೀವೋ ಅಷ್ಟು ನಮ್ಗೆಲ್ಲ ಟ್ರಾನ್ಸ್ಫರ್ ಆಗಿ ಸತ್ಯಯುಗದಲ್ಲಿ ಸಿಗುತ್ತೆ. अपने पैसे भारत को स्वर्ग बनाने की सेवा में सफल करना है. ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗ ಮಾಡೋ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಳಿ. ತನ್ನ ಪುರುಷಾರ್ಥದಿಂದ ತನಗೆ ತಾನೇ ರಾಜ ತಿಲಕವನ್ನ ಕೊಟ್ಕೊಳ್ಬೇಕು. ವರದಾನ: ಸ್ನೇಹ ಹಾಗೂ ಸಹಯೋಗದ ವಿಧಿಯಿಂದ ಸಹಜ ಯೋಗಿ ಭವ. ಬಾಪ್ ದಾದವರು ಮಕ್ಕಳಿಗೆ बच्चों का स्नेही पसंद है जो यज्ञ स्नेही सहयोगी बनते हैं. ಬಾಪ್ ದಾದವರಿಗೆ ಮಕ್ಕಳ ಸ್ನೇಹನೇ ಇಷ್ಟ. ಯಾರು ಯಜ್ಞ ಸ್ನೇಹಿಗಳು ಸಹಯೋಗಿಗಳಾಗ್ತಾರೋ ಅವರು ಸಹಜ ಯೋಗಿ ಸ್ವತಃ ಆಗ್ತಾರೆ. ಅಂದ್ರೆ ಯಾರೆಷ್ಟು ಬಾಬಾವ್ರ ಸ್ನೇಹಿ ಅವರು ಯಜ್ಞ ಸ್ನೇಹಿನೂ ಇರ್ತಾರೆ. ಬಾಬಾವ್ರಿಗೆ ಸ್ನೇಹಿ ಯಜ್ಞದಿಂದ ದೂರ, ಅದು ಸಾಧ್ಯ ಇಲ್ಲ. ಯಜ್ಞ ಸ್ನೇಹಿ ಯಜ್ಞ ಸಹಯೋಗಿ ಅವರು ಸಹಜ ಯೋಗಿ ಸ್ವತಃ ಆಗ್ತಾರೆ. ಸಹಯೋಗನೇ ಸಹಜ ಯೋಗ. ದಿಲ್ ವಾಲಾ ಬಾಪ್ ಕೋ ದಿಲ್ ಕಾ ಸ್ನೇಹ ದಿಲ್ ಕಾ ಸಹಯೋಗಿ ಪ್ರಿಯ ಹೇ. ಹೃದಯ ರಾಮ ತಂದೆಗೆ ಹೃದಯದ ಸ್ನೇಹ ಅಂದ್ರೆ ಸತ್ಯವಾದ ಹೃದಯದ ಸ್ನೇಹನೇ ಇಷ್ಟ. ಹೃದಯದಿಂದ ಕೊಡೋ ಸಹಯೋಗನೇ ಇಷ್ಟ. छोटी दिल वाले छोटा सौदा कर खुश हो जाते हैं, बड़ी दिल वाले बेहद का सौदा करते हैं. ಚಿಕ್ಕ ಹೃದಯ ಇರೋರು, ಸಂಕುಚಿತ ಮನಸ್ಸಿರೋರು ಸ್ವಲ್ಪ ಸೇವೆ ಮಾಡಿ ತುಂಬಾ ಖುಷಿ ಪಡ್ತಾರೆ, ನಾವೇನೋ ಬಾಳ ಮಾಡಿದೀವಿ ಅನ್ನೋತರ. ಆದ್ರೆ ದೊಡ್ಡ ಹೃದಯ ಇರೋರು ಬೇಹದ್ದಿನ ಸೌದ, ಬೇಹದ್ ವ್ಯಾಪಾರ ಮಾಡ್ಕೊತಾರೆ ಬಾಬಾವ್ರ ಜೊತೆ. ಇಲ್ಲಿ ವ್ಯಾಲ್ಯೂ ಸ್ನೇಹದ್ದಿದೆ, ವಸ್ತುದಲ್ಲ. ಇಸಿಲಿಯೇ ಸುಧಾಮಕ್ಕೆ ಕಚ್ಚೆ ಚಾವಲ್ ಗಾಯೆ ಹುಯೆ. ಅದಕ್ಕೆ ಸುಧಾಮನ ಒಂದಿಡಿ ಅವಲಕ್ಕಿಯ ಗಾಯನ ಇದೆ. वैसे बल कोई कितना भी दे लेकिन स्नेह नहीं तो जमा नहीं होता है. ನೋಡಿ, ಹಾಗೆ ಯಾರಾದ್ರೂ ನಾನು ಬಾಬಾವ್ರ ಸೇವೆ ತುಂಬಾ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಎಷ್ಟು ಮಾಡ್ತೀನಿ ಅಂದ್ರೆ ಎಷ್ಟಾದ್ರೂ ಮಾಡ್ಲಿ, ಆದ್ರೆ ಅದು ಸ್ನೇಹದಿಂದ ಪ್ರೀತಿಯಿಂದ ಮಾಡ್ಲಿಲ್ಲ, ಹೃದಯದಿಂದ ಅಂದ್ರೆ ಅದೇನು ಜಮಾ ಆಗಲ್ಲ. ಅಯ್ಯೋ ಏನೋ ಮಾಡ್ಬೇಕಲ್ಲ, ಬಾಬಾವ್ರ ಮಕ್ಕಳಾಗಿದೀವಲ್ಲ, ಏನೋ ಸೇವೆಗೆ ಹೇಳಿದಾರಲ್ಲ, ಇಲ್ಲ ಮಾಡದೇ ಇದ್ರೆ ಏನ್ ಅನ್ಕೋತಾರೆ, ಏನೇನೋ ಸಂಕಲ್ಪಗಳನ್ನ ತಗೊಂಡ್ ಮಾಡಿದ್ರೆ ಅದೇನು ಜಮಾ ಆಗಲ್ಲ. ಸ್ನೇಹ ಸೆ ತೋಡಾ ಭಿ ಜಮಾ ಕರ್ತೆ ವ ಪದಂ ಹೋ ಜಾತಾ ಹೇ. ಅದೇ ನೀವು ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಸ್ವಲ್ಪನೇ ಮಾಡಿದ್ರು ಪದಮದಷ್ಟು ಜಮಾ ಆಗುತ್ತೆ. ಅದಕ್ಕೆ ಉದಾಹರಣೆ, ಯಾರೋ ದೊಡ್ಡ ದೊಡ್ಡ ಸೇವೆ ಮಾಡಿದವ್ರದ್ದು ಯಾವುದೂ ಇತಿಹಾಸ ಇಲ್ಲ. ಒಂದಿಡೀ ಅವಲಕ್ಕಿಯ ಸುಧಾಮನ ಇತಿಹಾಸ ಇದೆ. स्लोगन: समय और शक्ति व्यर्थ न जाए इसके लिए पहले सोचो फिर करो. ಸಮಯ ಶಕ್ತಿ ವ್ಯರ್ಥವಾಗಿ ಹೋಗಬಾರದು ಅನ್ನೋದಾದ್ರೆ
ಮೊದಲು ಯೋಚನೆ ಮಾಡಿ ಆಮೇಲೆ ಮಾಡಿದ ಮೇಲೆ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಸಮಯ ಶಕ್ತಿ ವೇಸ್ಟ್ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಮಾಡಕ್ ಮುಂಚೆ ಯೋಚನೆ ಮಾಡಿ ಸಮಯ ಶಕ್ತಿ ವ್ಯರ್ಥವಾಗಿ ಹೋಗಲ್ಲ. ಈ ತಿಂಗಳ ಅವ್ಯಕ್ತ ಇಶಾರೆ ಪಾಯಿಂಟು, अब लगन की अग्नि को प्रज्वलित कर योग की ज्वाला रूप बनाओ. ಈಗ ಲಗನಿನ ಅಗ್ನಿ, ಬಾಬೋರ್ ಜೊತೆ ಹೃದಯದ ಸ್ನೇಹ, ಲಗನ್ ಲಗ್ ಜಾನ, ಅಗ್ನಿಯನ್ನು ಇನ್ನೂ ಹೆಚ್ಚು ಪ್ರಜ್ವಲಿತ ಮಾಡಿ ಯೋಗ ಜ್ವಾಲಾ ರೂಪ ಮಾಡಿ. बाप दादा बच्चों को विशेष इशारा दे रहे, बच्चे अब तीव्र पुरुषार्थ की लगन को अग्नि रूप में लाओ, ज्वालामुखी बनो. ಬಾಪ್ ದಾದೋರು ಮಕ್ಕಳಿಗೆ ವಿಶೇಷ ಇಶಾರೆ ಮಾಡ್ತಾ ಇದ್ದಾರೆ. ಮಕ್ಕಳೇ, ಈಗ ತೀವ್ರ ಪುರುಷಾರ್ಥದ ಲಗನನ್ನು ಅಗ್ನಿ ರೂಪ ಮಾಡಿ ಅಗ್ನಿನೂ ಜ್ವಾಲಾಮುಖಿಯಾಗಬೇಕು. जो भी मन के संबंध संपर्क के हिसाब किताब रहे हुए उन्हें ज्वाला स्वरूप की याद से भस्म करो. ಏನೆಲ್ಲ ಲೆಕ್ಕ ಉಳ್ಕೊಂಡಿದೆ ಮನಸ್ಸಿಂದೋ ಸಂಬಂಧ ಸಂಪರ್ಕದ್ದೋ ಎಲ್ಲ ಲೆಕ್ಕಾಚಾರ, ಏನೆಲ್ಲ ಲೆಕ್ಕಾಚಾರಗಳು ಉಳ್ಕೊಂಡಿದೆಯೋ ಅದನ್ನು ಜ್ವಾಲಾ ಸ್ವರೂಪದ ನೆನಪಿಂದ ಭಸ್ಮ ಮಾಡಿ. ಇಡೀ ತಿಂಗಳು ಬಾಬೋರ ಲಗನಲ್ಲಿ ಮಗ್ನ ಆಗೋದು. ಈ ಒಂದು ಅಗ್ನಿ, ಲಗನೇ ಅಗ್ನಿ, ಈ ಅಗ್ನಿಯಲ್ಲೇ ಜ್ವಾಲೆಯಲ್ಲೇನೆ ನಿಮ್ಮ ಎಲ್ಲಾ ಲೆಕ್ಕಾಚಾರನು ಚುಕ್ತ ಆಗುತ್ತೆ. ಬಾಬೋರ ನೆನಪಿನ ಜ್ವಾಲೆಯನ್ನ ಹೆಚ್ಚಿಸ್ಕೊಳ್ಳಿ. ಅಚ್ಚಾ, ಓಂ ಶಾಂತಿ. ಬಾಬೋರ ಯಜ್ಞದಲ್ಲಿ ನೀವೆಷ್ಟು ಪುರುಷಾರ್ಥ ಮಾಡ್ತಿರೋ ಪುರುಷೋತ್ತಮರಾಗ್ತೀರಿ. ಸಂಗಮ ಯುಗನೂ ಪುರುಷೋತ್ತಮ ಯುಗ, ಪುರುಷೋತ್ತಮರಾಗೋ ಯುಗ. ಸತ್ಯುಗ ಪುರುಷೋತ್ತಮರು ಇರುವಂತಹ ಯುಗ. ಈ ಒಂದು ಜನ್ಮದಲ್ಲಿ ಸಫಲ ಮಾಡ್ಕೊಂಡಿದ್ದೆ ಬ್ಯಾಗೇಜ್ ಏನು ಟ್ರಾನ್ಸ್ಫರ್ ಮಾಡ್ತಿರೋ, ಏನು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವೋ ಅದೇ ನಮಗೆ ಮುಂದಿನ ಜಾಗದಲ್ಲಿ ಸಿಗುತ್ತೆ. ಹಂಗೆ ಸಂಗಮ್ ಯುಗನೂ ಟ್ರಾನ್ಸ್ಪೋರ್ಟ್ ಆಫೀಸ್. ಇಲ್ಲೆಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟು ಸತ್ಯಯುಗದಲ್ಲಿ ಸಿಗುತ್ತೆ. ಬ್ರಾಹ್ಮಣ ಮಕ್ಕಳು ಅಲೌಕಿಕ ಬರ್ತಡೇ ಆಚರಿಸ್ಕೋಬೇಕೇ ಹೊರತು ಅಲೌಕಿಕ ಬರ್ತಡೇ ಕ್ಯಾನ್ಸರ್. ಈಗ ಒಬ್ರು ನೋಡೊಬ್ರು ಕಾಪಿ ಮಾಡೋದು, ಕಾಪಿ ಮಾಡೋದಲ್ಲ. ಬಾಬೋರು ಏನು ಹೇಳ್ತಾರೆ, ಶ್ರೀಮತ ಏನು ಅದನ್ನು ಮಾಡೋದು. ಓಂ ಶಾಂತಿ.